ಗೈಸ್, ಹೇಗಿದ್ದೀರಾ ಎಲ್ಲ? ನನಗ್ ಗೊತ್ತು ನನ್ನ ವ್ಯೂವರ್ಸ್ ಯಾವಾಗ್ಲೂ ಖುಷಿಯಾಗಿ ಇರ್ತೀರಾ ಅಂತ. ಖುಷಿಯಾಗಿ ಇರಬೇಕು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈಕ್ಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರೈಬಿಂಗ್. ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಸ್ಪೆಷಲ್ ಸಬ್ಸ್ಕ್ರೈಬರ್ಸ್ಗೋಸ್ಕರ. ಓಕೆನಾ? ಇವತ್ತಿನ ಟಾಪಿಕ್ ಲೇಟ್ ನೈಟ್ ಥಾಟ್ಸ್. ನಿಮ್ಮ ವ್ಯಕ್ತಿ ನಿಮ್ ಬಗ್ಗೆ ನಿನ್ನೆ ರಾತ್ರಿ ಏನ್ ಯೋಚನೆ ಮಾಡ್ತಿದ್ರು ಅಂತ. ಇದು ಟೈಮ್ಲೆಸ್ ಇರುತ್ತೆ. ನಿಮಗೆ ಈ ವಿಡಿಯೋ ಯಾವಾಗ ಸಿಗುತ್ತೆ ಆದ್ರೆ ಹಿಂದಿನ ರಾತ್ರಿ ನಿಮ್ ಪರ್ಸನ್ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ನೋಡ್ಕೊಳ್ಳಿ. ಓಕೆನಾ? ಮತ್ತೆ ಇದು ಎನರ್ಜೀಸ್ ಅಷ್ಟೇ ಗೈಸ್, ಜಸ್ಟ್ ಎನರ್ಜೀಸ್. ನೀವು ಮೇಲ್ ಆಗಿದ್ರೆ ಫೀಮೇಲ್, ಫೀಮೇಲ್ ಆಗಿದ್ರೆ ಮೇಲ್ ಅನ್ಕೊಳ್ಳಿ. ಕನ್ಫ್ಯೂಷನ್ ಬೇಡ. ಓಕೆನಾ? ಆಸ್ ಯೂಶುವಲ್ 2 ಪೈಲ್ ಬರುತ್ತೆ ನಿಮ್ಗೆ. 2 ಪೈಲಲ್ಲಿ ಯಾವ್ದು ರೆಸೊನೇಟ್ ಆಗುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. 2 ರೆಸೊನೇಟ್ ಆದ್ರೆ 2 ನೋಡಿ. ಯಾವ ಪೈಲ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಆ ಪೈಲ್ನ ಆದಷ್ಟು ಪೂರ್ತಿ ನೋಡಿ, ಯಾಕಂದ್ರೆ ಮೆಸೇಜ್ ಮಿಸ್ ಮಾಡ್ಕೋಬೇಡಿ, ಕನ್ಫ್ಯೂಷನ್ಸ್ ಆಗುತ್ತೆ. ಓಕೆ, ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ಪೈಲ್ ಬರುತ್ತೀಗ ನೋಡಿ ಡಿಸ್ಪ್ಲೇಲಿ. ಓಕೆ, ಯಾರ್ಯಾರು ಪೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ವೆಲ್ಕಮ್ ಪೈಲ್ 1. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 1 ಪರ್ಸನ್ ಅವ್ರ ಬಗ್ಗೆ ನಿನ್ನೆ ರಾತ್ರಿ ಏನ್ ಯೋಚನೆ ಮಾಡ್ತಿದ್ರು? ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 1 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ನಿನ್ನೆ ರಾತ್ರಿ ಏನ್ ಯೋಚನೆ ಮಾಡ್ತಿದ್ರು ಹೇಳಿ ಪ್ಲೀಸ್. ಯೂನಿವರ್ಸ್. ಓಕೆ, ವರ್ಲ್ಡ್ ಕಾರ್ಡ್ ಬಂದಿದೆ ಗೈಸ್. ಏಸ್ ಆಫ್ ಪೆಂಟಕಲ್ಸ್, ಕಿಂಗ್ ಆಫ್ ಕಪ್ಸ್, ಕ್ವೀನ್ ಆಫ್ ವಾಂಡ್ಸ್. ಗೈಸ್, ನಿನ್ನೆ ರಾತ್ರಿ ನಿಮ್ ವ್ಯಕ್ತಿ ಜಗಲ್ ಮಾಡ್ತಿದ್ದಾರೆ, ಅಂದ್ರೆ ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇದ್ದಾರೆ. ತುಂಬಾ ಟಯರ್ಡ್ ಅನ್ಸುತ್ತೆ ಅವರು ನಿನ್ನೆ ರಾತ್ರಿ. ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಅವ್ರು ಯಾವ ಕನ್ಫ್ಯೂಷನ್ ಅಲ್ಲಿ ಇದಾರೆ ಅದನ್ನ ಬ್ಯಾಲೆನ್ಸ್ ತರಕ್ ಟ್ರೈ ಮಾಡ್ತಿದ್ದಾರೆ. ಬಟ್ ಇನ್ನೂ ಅವ್ರ ತಲೆಯಲ್ಲಿ ಕನ್ಫ್ಯೂಷನ್ ಹೋಗಿಲ್ಲ. ತುಂಬಾ ಅನ್ಸ್ಟೆಬಿಲಿಟಿ ಕಾಡ್ತಾ ಇದೆ. ಜಾಬ್ ವಿಚಾರ ಇರ್ಬೋದು, ಹೆಲ್ತ್ ಇಶ್ಯೂಸ್ ಇರ್ಬೋದು. ತುಂಬಾ ಮಲ್ಟಿ ಟಾಸ್ಕಿಂಗ್ ಮಾಡ್ತಿದ್ದಾರೆ, ಅದನ್ನ ಬ್ಯಾಲೆನ್ಸ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ, ಆಗ್ತಾ ಇಲ್ಲ. ಮನೇಲಿ ತುಂಬಾ ಕಮಿಟ್ಮೆಂಟ್ಸ್ ಇರ್ಬೋದು, ಅದ್ರ ಬಗ್ಗೆ ಎಲ್ಲ ತುಂಬಾ ಯೋಚನೆ ಮಾಡಿದ್ದಾರೆ. ಓಕೆ, ನಿಮ್ಮನ್ನ ತುಂಬಾ ನೆನ್ಸ್ಕೊಂಡಿದ್ದಾರೆ. ನೋಡಿ, ದಿ ವರ್ಲ್ಡ್ ಕಾರ್ಡ್ ಬಂದಿದೆ. ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕಂತ ತುಂಬಾ ಅನ್ಕೊಡ್ತಾ ಇದ್ದಾರೆ. ತುಂಬಾ ಅವ್ರ ತಲೆಯಲ್ಲಿ ಕನ್ಫ್ಯೂಷನ್ ಮತ್ತೆ ಬರ್ಡನ್ ಇದೆ, ಬಟ್ ನಿಮ್ ಬಗ್ಗೆ ಯೋಚನೆ ಮಾಡಿದ್ದಾರೆ ಅವರು. ಬಿಕಾಸ್ ನೀವೇ ಅವ್ರಿಗೆ ಪ್ರಪಂಚ. ಅವ್ರಿಗೆ ಏನೇ ಕಮಿಟ್ಮೆಂಟ್ ಇರ್ಲಿ, ಅದ್ರ ಬಗ್ಗೆ ಏನೇ ಯೋಚನೆ ಇರ್ಲಿ, ಫೈನಾನ್ಷಿಯಲ್ ಯೋಚನೆ ಇರ್ಲಿ, ಕೆರಿಯರ್ ಇರ್ಲಿ, ನೀವೇ ಅವ್ರಿಗೆ ಪ್ರಪಂಚ. ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಪ್ಲಾನ್ ಮಾಡ್ತಿದ್ದಾರೆ, ಹೊಸದಾಗಿ ನಿಮ್ ಜೊತೆ ಹೊಸ ಜೀವನ ಶುರು ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ. ತುಂಬಾ ಹಾರ್ಡ್ ವರ್ಕರ್ ಅನ್ಸುತ್ತೆ ಗೈಸ್ ನಿಮ್ ಪರ್ಸನ್. ಅವರು ಫೈನಾನ್ಷಿಯಲಿ ಸ್ಟ್ರಾಂಗ್ ಆದ್ರೆ ನಿಮ್ ರಿಲೇಶನ್ಶಿಪ್ ಸಿಗುತ್ತೆ. ಸೊ ನಾನ್ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಅವ್ರಿಗೆ ಆ ಸ್ಟೆಬಿಲಿಟಿ ಸಿಕ್ಬಿಟ್ರೆ ನಿಮಗ್ ಪ್ರಪೋಸ್ ಮಾಡಿ ಲೈಫಲ್ಲಿ ಸೆಟ್ಲ್ ಆಗ್ಬೋದು ಅಂತ ಅನ್ಕೋತಾ ಇದ್ದಾರೆ. ಸೊ ಅವ್ರು ಈಗ ಸದ್ಯಕ್ಕೆ ಜಗಲ್ ಮಾಡ್ತಿರೋದ್ ಕಮಿಟ್ಮೆಂಟ್, ಅವ್ರ ರೆಸ್ಪಾನ್ಸಿಬಿಲಿಟೀಸ್, ಫೈನಾನ್ಸಸ್. ಬ್ಯಾಕ್ ಆಫ್ ದ ಮೈಂಡ್ ನೀವು ಇದ್ದೀರಾ, ಯಾಕಂದ್ರೆ ಇದೆಲ್ಲ ಮಾಡ್ತಿರೋದ್ ನಿಮ್ಗೋಸ್ಕರ. ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು, ನಿಮ್ ಜೊತೆ ರಿಲೇಶನ್ಶಿಪ್ ಅಲ್ಲಿ ಕಮಿಟ್ ಆಗ್ಬೇಕು, ವಿತ್ ಸೆಟಲ್ಡ್ ಲೈಫ್, ವಿತ್ ರಿಚ್ ಲೈಫ್ ಅಂತ ಅನ್ಕೋತಾ ಇದ್ದಾರೆ. ಅವ್ರ ತುಂಬಾ ಗೋಲ್ಸ್ ಇದೆ ಗೈಸ್. ಅದನ್ನ ಸೆಟ್ಲ್ ಆದ್ಮೇಲೆ ನಿಮ್ಗೆ ಅವ್ರು ಅಪ್ರೋಚ್ ಮಾಡೋಣ ಅಂತ ಅನ್ಕೋತಾ ಇದ್ದಾರೆ. ನೀವೇ ಅವ್ರಿಗೆ ಪ್ರಪಂಚ. ಅವ್ರು ಏನೇ ಹಾರ್ಡ್ ವರ್ಕ್ ಮಾಡ್ತಿರ್ಲಿ, ಏನೇ ಅರ್ನ್ ಮಾಡ್ತಿರ್ಲಿ ನಿಮ್ಗೋಸ್ಕರ. ನೀವು ಫೈನಾನ್ಷಿಯಲ್ ಸ್ಟಾರ್ಟ್ ಬಗ್ಗೆನೇ ಯೋಚನೆ ಮಾಡಿದ್ದಾರೆ, ಬೇರೆ ಏನಾದ್ರೂ ಮಾಡ್ಬೋದಾ ಅಂತ. ಯಾಕಂದ್ರೆ ಅವ್ರು ಜಗ್ಲಿಂಗ್ ಸಿಚುವೇಶನ್ ಅಲ್ಲಿ ಇರೋದ್ರಿಂದ ಬೇರೆ ಏನಾದ್ರೂ ಮಾಡ್ಬೋದಾ ಅಂತ ಯೋಚನೆ ಮಾಡ್ತಿದ್ದಾರೆ. ಜಾಸ್ತಿ ಫೋಕಸ್ ದುಡ್ಡು ಬಗ್ಗೆ ಇದೆ ನಿನ್ನೆ ರಾತ್ರಿ. ನೀವು ಬ್ಯಾಕ್ ಆಫ್ ದ ಮೈಂಡ್ ಓಡ್ತಾನೆ ಇದ್ದೀರಾ, ಬಿಕಾಸ್ ಈ ಏನ್ ಯೋಚನೆಗಳಿದೆ ಅದೆಲ್ಲ ಫೈನಲಿ ನಿಮ್ಗೆ ರೀಚ್ ಆಗೋದು. ಯಾಕಂದ್ರೆ ನೀವು ವರ್ಲ್ಡ್ ಅವ್ರ ಲೈಫಲ್ಲಿ. ನೀವು ವರ್ಲ್ಡ್.
ನೀವು ತುಂಬಾ ಸೆಲ್ಫ್ಲೆಸ್ ಪರ್ಸನ್ ಅನ್ಸುತ್ತೆ, ಇನ್ನೋಸೆಂಟ್ ಪರ್ಸನ್ ಅನ್ಸುತ್ತೆ, ಗಿವಿಂಗ್ ಪರ್ಸನ್ ಅನ್ಸುತ್ತೆ, ತಾಳ್ಮೆ ಇರೋ ಪರ್ಸನ್ ಅನ್ಸುತ್ತೆ. ನೀವು ಆ ಗುಣಗಳೆಲ್ಲ ಅವ್ರಿಗೆ ತುಂಬಾ ಇಷ್ಟ. ಬಟ್ ನಿಮ್ ಪರ್ಸನ್ ತುಂಬಾ ಪ್ರಾಕ್ಟಿಕಲ್ ವ್ಯಕ್ತಿ, ಪ್ರಾಕ್ಟಿಕಲ್ ಮನುಷ್ಯ. ಅವ್ರಿಗೇನು, ಅವ್ರು ಫಸ್ಟ್ ಲೈಫಲ್ಲಿ ಸೆಟ್ಲ್ ಆಗ್ಬೇಕು, ಆಮೇಲೆ ನಿಮ್ಗೆ ಅಪ್ರೋಚ್ ಮಾಡ್ಬೇಕು ಅಂತ ಸ್ಟ್ರಾಂಗ್ ಆಗಿ ಅನ್ಕೋತಾ ಇದಾರೆ. ನೀವು ನೋಡಕ್ ತುಂಬಾ ಚೆನ್ನಾಗಿದ್ದೀರಾ ಅನ್ಸುತ್ತೆ. ಮತ್ತೆ ಫಿಸಿಕಲಿ ನಿಮ್ನ ನೀವು ಸೆಲ್ಫ್ ಕೇರ್ ಮಾಡ್ತೀರಾ, ಚೆನ್ನಾಗಿ ಮೇಂಟೈನ್ ಮಾಡಿದೀರಾ. ಅದು ನಿಮ್ ಪರ್ಸನ್ ತುಂಬಾ ಇಷ್ಟ ಆಗುತ್ತೆ. ಅವ್ರೆಷ್ಟೇ ಪ್ರಾಕ್ಟಿಕಲ್ ಇದ್ರು ನಿಮ್ ವಿಚಾರ ಬಂದಾಗ ಎಮೋಷನಲ್ ಆಗ್ತಾರೆ ಗೈಸ್, ತುಂಬಾ ಎಮೋಷನಲ್ ಆಗ್ತಾರೆ. ನಿಮ್ಮನ್ನ ಅವರು ಒಂದೊಳ್ಳೆ ಸೋಲ್ ಅಂದ್ರೆ ಒಳಗಿಂದ ಹೊರಗಿಂದ ಎರಡು ಕಡೆಯಿಂದ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದಾರೆ. ಮತ್ತೆ ನೀವು ಬೇರೆಯವ್ರಿಗೆ ಹೆಲ್ಪ್ ಮಾಡೋದು ಅದೆಲ್ಲ ಅವ್ರಿಗೆ ತುಂಬಾ ಇಷ್ಟ. ಸೊ ನಿಮ್ಮಂತ ವ್ಯಕ್ತಿ ಅವ್ರ ಜೀವನದಲ್ಲಿ ಬಂದ್ರೆ ಅವ್ರ ವರ್ಲ್ಡ್, ಅವ್ರ ಪ್ರಪಂಚನೇ ಚೇಂಜ್ ಆಗುತ್ತೆ, ಹ್ಯಾಪಿ ಪ್ರಪಂಚ ಆಗುತ್ತೆ ಅಂತ ಅನ್ಕೋತಿದ್ದಾರೆ. ಏನ್ ಈ ಜಗಲ್ ಮಾಡ್ತಿರೋ ಆ ಸಿಚುವೇಶನ್ ಇಂದ ಆಚೆ ಬಂದ್ಬಿಡ್ಬೋದು ನೀವ್ ಅವ್ರ ಲೈಫಲ್ಲಿ ಬಂದ್ರೆ. ಅದಕ್ ಫಸ್ಟ್ ದೇ ಹ್ಯಾವ್ ಟರ್ನ್ ಮನಿ, ಸಕ್ಸಸ್ ಸಿಗ್ಬೇಕು, ಸ್ಟೇಬಲ್ ಆಗ್ಬೇಕು, ಆಮೇಲೆ ನಿಮ್ನ ಅಪ್ರೋಚ್ ಮಾಡ್ಬೇಕು, ಬೇಗ ಬೇಗ ಮಾಡ್ಕೋಬೇಕು ಇದನ್ನ ಅಂತ ಜಗಲ್ ಮಾಡ್ತಿದ್ದಾರೆ. ಯಾಕಂದ್ರೆ ನಿಮ್ಮನ್ನ ಅಪ್ರೋಚ್ ಮಾಡಕ್ಕೆ ಇದೆಲ್ಲ ಬೇಕೇ ಬೇಕು ಅಂತ ಅವ್ರು ಅನ್ಕೊಂಡಿದ್ದಾರೆ. ಯಾಕಂದ್ರೆ ನೀವು ಆಲ್ರೆಡಿ ಅವ್ರಿಗಿಂತ ಜಾಸ್ತಿ ಸ್ಟೇಟಸ್ ಅಲ್ಲಿ ಇರ್ಬೋದು, ಸೆಟಲ್ಡ್ ಆಗಿದ್ದೀರಾ. ಸೊ ಅವರು ಚೆನ್ನಾಗಿ ಅರ್ನ್ ಮಾಡಿ ಲೈಫಲ್ಲಿ ಸ್ಟೇಬಲ್ ಆಗಿ ಸಕ್ಸಸ್ ಆದ್ಮೇಲೆ ನಿಮ್ಮ ಹತ್ರ ಬರ್ಬೇಕು ಅಂತ ತುಂಬಾ ನೆನ್ನೆ ಯೋಚನೆ ಮಾಡಿದ್ದಾರೆ. ಬಟ್ ಜಾಸ್ತಿ ಫೈನಾನ್ಷಿಯಲ್ ವಿಚಾರಗಳು ಯೋಚನೆ ಇದೆ ನೆನ್ನೆ ರಾತ್ರಿ ಅವ್ರಿಗೆ. ನಾನು ಹೇಳಿದ್ನಲ್ಲ ಗೈಸ್, ಅವರು ನಿಮ್ಮ ಮೇಲೆ ಫೈರ್ ಎನರ್ಜಿ ಇಟ್ಕೊಂಡಿದ್ದಾರೆ, ಭಯಾನಕ ಫೈರ್ ಎನರ್ಜಿ. ಅವ್ರು ಸ್ವಲ್ಪ ಈಗೋಯಿಸ್ಟಿಕ್ ಇದ್ದಾರೆ, ನಿಮ್ ಪರ್ಸನ್ ಈಗೋಯಿಸ್ಟಿಕ್ ಇದ್ದಾರೆ, ಅಥವಾ ನೀವು ಸ್ವಲ್ಪ ಈಗೋಯಿಸ್ಟಿಕ್ ಇರ್ಬೋದು, ಆಟಿಟ್ಯೂಡ್ ತೋರ್ಸಿರ್ಬೋದು ಅವ್ರ ಮುಂದೆ. ಬಟ್ ನಿಮ್ ಪರ್ಸನ್ ತುಂಬಾ ಆಬ್ಸೆಸ್ಡ್ ಆಗಿ ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ತುಂಬಾ ಆಬ್ಸೆಸ್ಡ್. ಆಬ್ಸೆಸಿವ್ ಎನರ್ಜಿ ಅಂದ್ರೆ ನಾನು ಹೇಳಿದೀನಿ, ಅವ್ರಿಗೆ ಬೇರೆ ಯಾವ ಕೆಲಸ, ಈಗ ದುಡ್ಡು ಬಗ್ಗೆ ಯೋಚನೆ ಮಾಡ್ತಿದ್ರು ಬ್ಯಾಕ್ ಆಫ್ ದ ಮೈಂಡ್ ನೀವು ಓಡ್ತಿರ್ತೀರಾ, ಅಷ್ಟು ಯೋಚನೆ ಮಾಡ್ತಾರೆ. ಮತ್ತೆ ನಿಮ್ ಪರ್ಸನ್ ಹಾರ್ಟ್ ನ ಓಪನ್ ಮಾಡಕ್ ಆಗಿರೋದು ನೀವ್ ಒಬ್ರಿಗೇನೆ ಅಂತ. ಅವ್ರು ಆ ಹಾರ್ಟ್ ಲಾಕ್ ಕೀ ನಿಮ್ ಒಬ್ರಿಗೆ ಸಿಕ್ಕಿರೋದು ಅಂತ ಹೇಳ್ತಿದ್ದಾರೆ. ನಿಮ್ ಪರ್ಸನ್ ತುಂಬಾ ಎಮೋಷನಲಿ ಸ್ಟೇಬಲ್ ಇದ್ದಾರೆ. ಎಷ್ಟೇ ಎಮೋಷನ್ಸ್ ಇದ್ರು ಅವ್ರು ಪ್ರಾಕ್ಟಿಕಲ್ ಪರ್ಸನ್ ಆಗಿರೋದ್ರಿಂದ ಸ್ಟೇಬಲ್ ಇದ್ದಾರೆ. ಮತ್ತೆ ತುಂಬಾ ಡಿವೋಟೆಡ್ ಎನರ್ಜಿ, ನೀವೇ ಬೇಕು ಅನ್ನೋದು ತುಂಬಾ ಇದೆ ಅವ್ರಿಗೆ. ನೀವೇನೇ ತಪ್ಪು ಮಾಡ್ಲಿ ಅವ್ರು ಎಕ್ಸೆಪ್ಟ್ ಮಾಡ್ತಾರೆ. ಅವ್ರಿಗೆ ನಿಮ್ಗೆ ಸ್ಟೇಬಲ್ ಲೈಫ್ ಕೊಡ್ಬೇಕು ಅಂತ ತುಂಬಾ ಇಷ್ಟ ಇದೆ. ಮತ್ತೆ ರಾತ್ರಿ ಫೈನಾನ್ಸಸ್ ಜೊತೆಗೆ ನಿಮ್ ಬಗ್ಗೆನೂ ತುಂಬಾ ಓವರ್ ಥಿಂಕ್ ಮಾಡಿದ್ದಾರೆ, ತುಂಬಾ ಓವರ್ ಥಿಂಕ್ ಮಾಡಿದ್ದಾರೆ. ನೀವು ಸ್ವಲ್ಪ ಅವ್ರು ಮಾತಾಡಕ್ ಬಂದಾಗೆಲ್ಲ ಸ್ವಲ್ಪ ಆಟಿಟ್ಯೂಡ್ ತೋರ್ಸಿದೀರಾ ಅಂತ ಅವ್ರಿಗೆ ಅನ್ಸಿದೆ. ನೀವು ತುಂಬಾ ಬೋಲ್ಡ್ ಇದ್ದೀರಾ, ಎನರ್ಜೆಟಿಕ್ ಇದ್ದೀರಾ, ನೋಡಕ್ ಸೂಪರ್ ಆಗಿದ್ದೀರಾ, ಅವ್ರಿಗೆ ನೀವು ಹಾಟ್ ಅನ್ಸ್ತೀರಾ, ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ. ತುಂಬಾ ಫೈರ್ ಎನರ್ಜಿ ಇದೆ. ನಾನು ಆಗ್ಲೇ ಏನ್ ಹೇಳ್ದೆ, ಒಬ್ಸೆಷನ್, ಫೈರ್ ಎನರ್ಜಿ ಜಾಸ್ತಿನೇ ಇದೆ ಗೈಸ್. ನಾನು ಅವಾಗ್ಲೇ ಹೇಳ್ದಂಗೆ ನೀವು ಒಳ್ಳೆ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಇದ್ದೀರಾ, ಗುಡ್ ಅರ್ನಿಂಗ್ಸ್ ಎಲ್ಲ ಇದೆ, ಒಳ್ಳೆ ಜಾಬ್ ಅಲ್ಲಿ ಇದ್ದೀರಾ. ನಿಮ್ ಜೊತೆ ಇನ್ನೂ ಕಾಲ ಕಳಿಬೇಕು, ನಿಮ್ ಜೊತೆ ಟೈಮ್ ಇನ್ನೂ ಸ್ಪೆಂಡ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ತುಂಬಾ ಫೈರ್ ಎನರ್ಜಿ ಕಾಣಿಸ್ತಿದೆ ಗೈಸ್, ಒಬ್ಸೆಸಿವ್ ಎನರ್ಜಿ, ಫೈರ್ ಎನರ್ಜಿ, ಒಬ್ಸೆಸ್ಡ್. ಮತ್ತೆ ತುಂಬಾ ಕನ್ಸ್ಗಳು ಕಾಣ್ತಾರೆ ನಿಮ್ ಬಗ್ಗೆ, ಫ್ಯಾಂಟಸಿ. ಹಿಂಗಿದ್ರೆ ಹಂಗಾಗುತ್ತೆ, ನೀವ್ ಅವ್ರ ಜೊತೆಲಿದ್ರೆ ಹಂಗಾಗುತ್ತೆ, ನಿಮ್ ಜೊತೆ ಟ್ರಿಪ್ ಹೋದ್ರೆ ಹಂಗಿರುತ್ತೆ ಲೈಫ್, ನೀವ್ ಅವ್ರ ಪಾರ್ಟ್ನರ್ ಆದ್ರೆ ಲೈಫ್ ಹೆಂಗಿರುತ್ತೆ, ಆ ತರ ಅವ್ರಿಗೆ ತುಂಬಾ ಒಬ್ಸೆಸಿವ್ ಎನರ್ಜಿ ಇರುತ್ತೆ. ಗೈಸ್, ನಿಮ್ಗೋ ಅಥವಾ ನಿಮ್ ವ್ಯಕ್ತಿಗೋ ಕ್ಯಾಟ್ ಅಂದ್ರೆ ಇಷ್ಟ ಇರ್ಬೋದು, ಯಾರ ಹತ್ರ ಆದ್ರೂ ಕ್ಯಾಟ್ ಪೆಟ್ ಇರ್ಬೋದು. ತುಂಬಾ ನಿಮ್ಗೂ ಅವ್ರ ಕಂಡ್ರೆ ಪ್ಯಾಷನೆಟ್ ಲವ್ ಇದೆ, ಬಟ್ ನೀವು ತೋರ್ಸ್ಕೊಳಲ್ಲ. ಎಷ್ಟೇ ನೀವು ಬೋಲ್ಡ್ ಇದ್ರೂನು ಅವ್ರ ಮುಂದೆ ಸ್ವಲ್ಪ ಆಟಿಟ್ಯೂಡ್ ತೋರಿಸ್ತೀರಾ ನೀವು.
ಅದಕ್ಕೆ ಅವರು ಒಬ್ಸೆಸಿವ್ ವಿತ್ ಫ್ಯಾಂಟಸಿ ಫೀಲಿಂಗ್ಸ್ ತುಂಬಾ ಇದೆ. ಕನ್ಸ್ ಕಾಣೋದು, ಕನ್ಸಲ್ಲೇ ಮನೆ ಕಟ್ತಾ ಇದ್ದಾರೆ ಅವರು. ಯಾಕಂದ್ರೆ ನಿಮ್ಮ ಹತ್ರ ಬಂದು ಹೇಳ್ಕೊಳಕ್ ಆಗ್ತಿಲ್ಲ ಅವ್ರಿಗೆ. ಯಾಕಂದ್ರೆ ನೀವು ಅವ್ರು ತುಂಬಾ ಓವರ್ ಥಿಂಕ್ ಮಾಡ್ತಿದ್ದಾರೆ ನೈಟ್ ಎಲ್ಲ. ಯಾಕಂದ್ರೆ ನೀವು ಸ್ವಲ್ಪ ಅವಾಯ್ಡ್ ಮಾಡ್ದಂಗ್ ಅನ್ಸ್ತಿದೆ, ಆಟಿಟ್ಯೂಡ್ ತೋರ್ಸಿದೀರಾ. ಸೊ ಅವರು ಕನ್ಸ್ ಕಾಣ್ಕೊಂಡು ಓವರ್ ಥಿಂಕ್ ಮಾಡ್ಕೊಂಡು ಹಂಗಾದ್ರೆ ಹೆಂಗ್ ಹಿಂಗಾದ್ರೆ ಹೆಂಗೆ ಅಂತ 5D ನಿಮ್ ಜೊತೆ ಇದ್ದಾರೆ ಗೈಸ್. ಓಕೆನಾ? ಯೂನಿವರ್ಸ್ ಫೈಲ್ 1 ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್. ಫೈಲ್ 1 ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ವರ್ಕ್ ಮಾಡ್ತಾ ಇದ್ದಾರೆ ಗೈಸ್ ಈ ಕನೆಕ್ಷನ್ ಮೇಲೆ. ಹಾರ್ಡ್ ವರ್ಕ್ ಮಾಡಿ ಮನಿ ಸಂಪಾದನೆ ಮಾಡಿ ನೋಡಿ ಮತ್ತೆ ಫ್ರೆಶ್ ಸ್ಟಾರ್ಟ್. ಇಲ್ಲೇನ್ ಬಂದಿತ್ತು ಗೈಸ್? ಫ್ರೆಶ್ ಸ್ಟಾರ್ಟ್. ಅದೇ ಪಾರ್ಟಿ ಮಾಡಬೇಕು, ಟ್ರಾವೆಲ್ ಮಾಡಬೇಕು. 3 ಆಫ್ ಕಪ್ಸ್, 5 ಆಫ್ ಸೋರ್ಡ್ಸ್. ಓಕೆ, 7 ಆಫ್ ವಾಂಡ್ಸ್. ಗೈಸ್ ಇದು ನೀವು ಬೌಂಡ್ರಿ ಹಾಕೊಂಡಿದ್ದೀರಾ. ನೀವು ಅವ್ರ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ, ಸ್ವಲ್ಪ ಆಟಿಟ್ಯೂಡ್ ತೋರಿಸ್ದಂಗ್ ನಡ್ಕೋತಾ ಇದ್ದೀರಾ, ನೆಗ್ಲೆಕ್ಟ್ ಮಾಡ್ದಂಗ್ ನಡ್ಕೋತಾ ಇದ್ದೀರಾ, ಮತ್ತೆ ಒಂದು ಬೌಂಡ್ರಿ ಹಾಕೊಂಡಿದ್ದೀರಾ. ನೀವು ನಿಮ್ ಲೈಫಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ಜಾಬ್ ವಿಷಯ ಇರ್ಬೋದು, ಸಕ್ಸಸ್ಗೆ ಇರ್ಬೋದು, ಮನಿ ಇರ್ಬೋದು, ಇಲ್ಲ ನಿಮ್ ರೆಸ್ಪಾನ್ಸಿಬಿಲಿಟಿ ಇರ್ಬೋದು. ನೀವು ತುಂಬಾ ಸ್ಟ್ರಗಲ್ ಮಾಡ್ತಿದ್ದೀರಾ, ಬೌಂಡ್ರೀಸ್ ಹಾಕೊಂಡಿದ್ದೀರಾ. ಸೊ ಅವ್ರಿಗದೇನ್ ಅನ್ಸ್ತಿದೆ, ಈಗೋ ಆಟಿಟ್ಯೂಡ್ ಇವ್ರು ಅಂತ ಅನ್ಕೊಂಡಿದ್ದಾರೆ. ನೀವು ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದಾರೆ. ಬಟ್ ನೀವು ನಿಮ್ ಲೈಫಲ್ಲಿ ನಿಮ್ಮ ಮನ್ಸೊಳಗ್ ಪ್ರೀತಿ ಇದೆ, ಮತ್ತೆ ನೀವು ಲೈಫಲ್ಲಿ ಕಾನ್ಫಿಡೆಂಟ್ ಆಗಿ ನಿಮ್ ಲೈಫಲ್ಲಿ ಏನೇನ್ ಪ್ರಾಬ್ಲಮ್ಸ್ ನಡೀತಿದೆ ಅದ್ರ ಮುಂದೆ ಎಲ್ಲ ಹೋರಾಟ ಮಾಡಿ ಸ್ಟ್ರಗಲ್ ಮಾಡಿ ಅದರಿಂದ ಆಚೆ ಬರಕ್ ಟ್ರೈ ಮಾಡ್ತಿದ್ದೀರಾ, ಬರ್ತೀರಾ. ಬಟ್ ಅವ್ರಿಗೆ ಅದ್ ಹೆಂಗ್ ಫೀಲ್ ಆಗ್ತಿದೆ ಅಂದ್ರೆ ನೀವು ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಿದ್ದೀರಾ, ನೀವು ಸ್ವಲ್ಪ ಈಗೋ ಅಂತ ಅವ್ರು ಅನ್ಕೊಂಡಿದ್ದಾರೆ. ಈ ನಿನ್ನೆ ಆತರ ಯೋಚನೆ ಮಾಡಿದಾರೆ ನಿಮ್ ಬಗ್ಗೆ. ನೀವು ತುಂಬಾ ಒಳ್ಳೆಯವರು, ಗಿವಿಂಗ್ ನೇಚರ್ ಎಲ್ಲ. ಬಟ್ ಅವ್ರನ್ನ ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದೀರಾ ಅಂತ ಅವ್ರಿಗನ್ಸಿದೆ. ಓಕೆ, ಮುಂಚೆ ವ್ಯಕ್ತಿ, ನಾನು ಫಸ್ಟ್ ಕಾರ್ಡು ವರ್ಡ್ ಕಾರ್ಡ್ ಬಂತು. ಓಕೆ, ನಿಮ್ನೆ ಪ್ರಪಂಚ ಅನ್ಕೊಂಡಿದಾರಲ್ವಾ. ಬಟ್ ಅವ್ರಿಗೆ ಮುಂಚೆ ಅವ್ರ ಲೈಫಲ್ಲಿ ಯಾರೋ ಮೋಸ ಮಾಡಿ ಹೋಗಿದ್ದಾರೆ. ಅವ್ರಿಗೆ ಅವ್ರೊಂದ್ ರಿಲೇಶನ್ಶಿಪ್ ಅಲ್ಲಿ ಇದ್ರು ಸುಮಾರು ಜನ ಅನ್ಸುತ್ತೆ. ಆ ರಿಲೇಶನ್ಶಿಪ್ ಅಲ್ಲಿ ಆರ್ಗ್ಯುಮೆಂಟ್ಸ್ ಇರುತ್ತೆ, ಮತ್ತೆ ಅವ್ರು ಡಾಮಿನೇಟ್ ಇರ್ತಾರೆ, ಆತರ ಎಲ್ಲ ಇರುತ್ತೆ. ಆತರ ರಿಲೇಶನ್ಶಿಪ್ ಅಲ್ಲಿ ಅವ್ರು ಸೋತು ಇಸ್ ನಾಟ್ ಹ್ಯಾಪಿ. ಆ ಹಳೆ ರಿಲೇಶನ್ಶಿಪ್ ಅವ್ರಿಗೆ ಚೀಟ್ ಆಗಿದೆ. ಲಾಸ್ಟ್ ಕಾನ್ಫ್ಲಿಕ್ಟಿಂಗ್ ಎನರ್ಜಿ ಇದೆ. ಮತ್ತೆ ಈ ಸಪರೇಷನ್ ನೀವೇನ್ ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದೀರಾ, ಅದು ಅವ್ರಿಗೆ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಿಲ್ಲ, ತುಂಬಾ ಬೇಜಾರಲ್ಲಿದ್ದಾರೆ. ನಾನು ಹೇಳ್ದಂಗೆ ದುಡ್ಡು ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಬಟ್ ನೀವು ಅವಾಯ್ಡ್ ಮಾಡ್ತಿರೋದು ಅವ್ರಿಗೆ ತುಂಬಾ ಬೇಜಾರಾಗಿದೆ ಗೈಸ್. ಅವ್ರಿಗೆ ಮುಂಚೆ ಮೋಸ ಮಾಡಿದವ್ರನ್ನು ನೆನ್ಸ್ಕೊಂಡಿದ್ದಾರೆ ನೆನ್ನೆ. ಅವ್ರಿಗೆ ದುಡ್ಡು ಯಾರೋ ದುಡ್ಡಿಗೆ ಮೋಸ ಮಾಡಿರ್ಬೋದು, ಲಾಸ್ ಆಗಿರ್ಬೋದು ಅವ್ರಿಗೆ, ಅವ್ರದ್ದು ಯೋಚನೆ ಮಾಡಿದ್ದಾರೆ ನೆನ್ನೆ. ಬಟ್ ನಿಮ್ ಬಗ್ಗೆ ಸ್ಟ್ರಾಂಗ್ ಅವ್ರು ಏನೇ ಯೋಚನೆ ಮಾಡಿದ್ರು ಅಬ್ಸೆಷನ್ ನಿಮ್ ಬಗ್ಗೆ, ಫ್ಯಾಂಟಸಿಸ್ ಜಾಸ್ತಿ ಇದೆ ಗೈಸ್. ನಿಮ್ ಬಗ್ಗೆನೇ ಯೋಚನೆ. ನಾ ಹೊಸ ಫ್ರೆಶ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಏಸ್ ಆಫ್ ಪೆಂಟಿಕಲ್ಸ್ ಅಂತ ಅಂದೆ ನೋಡಿ. ಏಸ್ ಆಫ್ ವಾಂಡ್ಸ್. ಅವ್ರು ಕ್ರಿಯೇಟಿವ್ ಆಗಿ ಹೊಸ ಫ್ರೆಶ್ ಸ್ಟಾರ್ಟ್ ಮಾಡ್ಬೇಕು. ತುಂಬಾ ಪ್ಯಾಷನೇಟ್ ಎನರ್ಜಿ ಇದೆ ಗೈಸ್ ನಿಮ್ಮಲ್ಲಿ. ನಾನು ಅವಾಗ್ಲೇ ಏನ್ ಹೇಳ್ದೆ, ಬರೀ ಹಗ್ಲು ಕನ್ಸು 5D ಇರ್ತಾರೆ ಅಂತ. ತುಂಬಾ ಹಗ್ಲು ಕನ್ಸು ಕಾಣ್ತಾರೆ, ತುಂಬಾ ಹಗ್ಲು ಕನ್ಸು ಕಾಣ್ತಾರೆ, ಆಕ್ಷನ್ ತಗೋತಾರೆ. ತುಂಬಾ ಒಬ್ಸೆಸಿವ್ ಫೀಲಿಂಗ್. ಫಸ್ಟ್ ಫ್ರೆಶ್ ಸ್ಟಾರ್ಟ್ ಮಾಡ್ಬೇಕು. ಅವ್ರು ಏನ್ ಅನ್ಕೊಂಡಿದ್ದಾರೆ, ಆ ಮನಿ ಅರ್ನ್ ಮಾಡಿ ಫ್ರೆಶ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಮುಂಚೆ ಅವ್ರ ಲೈಫಲ್ಲಿ ಏನೇನ್ ನಡೆದಿದ್ರು ಬ್ಯಾಡ್ ಲಕ್ಕು, ಅದನ್ನ ಮೀರಿ ಬರ್ಬೇಕು. ಫೈರ್ ಎನರ್ಜಿ ತುಂಬಾ ಎದ್ದು ಕಾಣಿಸ್ತಿದೆ ಗೈಸ್ ನಿಮ್ ಮೇಲೆ. ಅವ್ರಿಗೆ ತುಂಬಾ ಫೈರ್ ಎನರ್ಜಿ ಇದೆ. ಅವ್ರ ಎಷ್ಟೇ ಪ್ರಾಕ್ಟಿಕಲ್ ಇರ್ಬೋದು, ತುಂಬಾ ಪ್ಯಾಷನ್ ಒಬ್ಸೆಸಿವ್ ಫೀಲಿಂಗ್ ಇದೆ ನಿಮ್ ಮೇಲೆ. ರಾತ್ರಿ ನಿಮ್ಮನ್ನೇ ನೆನ್ಸ್ಕೊಂಡಿದ್ದಾರೆ. ರೊಮ್ಯಾಂಟಿಕ್ ಫೀಲಿಂಗ್ಸು ಬಂದಿದೆ. ಅವ್ರಿಗೆ ಏನ್ರ ಬಗ್ಗೆ, ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅನ್ನಲ್ಲ. ಬಟ್ ಅವ್ರಿಗೆ ಇನ್ಸ್ಟೆಬಿಲಿಟಿ ಫೀಲ್ ಆಗಿದೆ.
ಅವ್ರು ಏನ್ ಯೋಚನೆ ಮಾಡ್ತಿದ್ರು, ಓ ಇದು ಸರಿ ಹೋಗಲ್ವೇನೋ ಅಂತ, ಬಿಕಾಸ್ ನೀವು ಡಿಸ್ಟ್ರಾಕ್ಟ್ ಮಾಡಿದೀರಾ ಆ ಯೋಚನೆಯಲ್ಲೂ ಅವ್ರಿಗೆ. ಅಷ್ಟು ಡಿಸ್ಟ್ರಾಕ್ಷನ್, ಅಷ್ಟು ಫೈರ್ ಎನರ್ಜಿ ಇದೆ ನಿಮ್ಮ ಮೇಲೆ. ಅದನ್ನು ಅವ್ರು ಕರೆಕ್ಟಾಗಿ ಯೋಚನೆ ಮಾಡೋಕ್ಕಾಗಿಲ್ಲ, ಬಿಕಾಸ್ ನಿಮ್ಮ ಥಾಟ್ಸ್ ಅವ್ರಿಗೆ ಮಧ್ಯ ಡಿಸ್ಟ್ರಾಕ್ಟ್ ಮಾಡಿದೆ. ಓಕೆನಾ? ಅವರು ಹಾರ್ಡ್ ವರ್ಕ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಗೈಸ್. ಹಾರ್ಡ್ ವರ್ಕ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಈ ರಿಲೇಶನ್ಶಿಪ್ ಕನೆಕ್ಷನ್ಗೋಸ್ಕರ. ಮತ್ತೆ ಅವ್ರು ಇನ್ನೂ ಜಾಸ್ತಿ ವರ್ಕ್ ಮಾಡ್ಬೇಕು ಅನ್ಕೋತಾ ಇದ್ದಾರೆ. ತುಂಬಾ ವರ್ಕೋಹಾಲಿಕ್ ಪರ್ಸನ್ನು. ಅವರು ತುಂಬಾ ಕಡಿಮೆ ಜನ ಫ್ರೆಂಡ್ಸ್ ಇರ್ಬೋದು, ಬಟ್ ಈಗ ಅವರು ಎಲ್ಲಾ ಫ್ರೆಂಡ್ಸ್ ಜೊತೆ ನಿಮ್ಮ ಜೊತೆಲಿ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸಿ ಪಾರ್ಟಿ ಮಾಡಬೇಕು, ಓಡಾಡಬೇಕು, ಸುತ್ತಾಡಬೇಕು ಅಂತ ಈಗ ಅನ್ಸಿದೆ. ನಿಮ್ಮ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು, ರೊಮ್ಯಾಂಟಿಕ್ ಡೇಟ್ಗೆ ಹೋಗ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಮತ್ತೆ ಅವ್ರು ಗ್ರೇಟ್ ವೆಲ್ತ್ ಸಂಪಾದನೆ ಮಾಡಿದ್ರೆ ಇದೆಲ್ಲ ಸಾಧ್ಯ ಅಂತ ಅನ್ಕೋತಿದ್ದಾರೆ. ಸೊ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಅವ್ರಿಗೆ ಗೈಸ್ ತುಂಬಾ ಅವ್ರಿಗೆ ತಲೆಯಲ್ಲಿ ಏನಿದೆ ಅಂದ್ರೆ, ಅವ್ರು ಸ್ಟೇಬಲ್ ಆದ್ರೆ, ಅವ್ರ ಲೈಫಲ್ಲಿ ಸಕ್ಸಸ್ ಆದ್ರೆ ನಿಮ್ಮನ್ನ ಅಪ್ರೋಚ್ ಮಾಡ್ಬೋದು ಅಂತ ತುಂಬಾ ಅನ್ಕೋತಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಪೆಂಟಕಲ್ಸ್ ಕಾರ್ಡ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿ ಕಾಣಿಸ್ತಿದೆ. ಅವ್ರಿಗೆ ಎಷ್ಟೇ ಫೀಲಿಂಗ್ಸ್ ಇರ್ಲಿ, ಅವ್ರ ಜಾಬ್ ಅಲ್ಲಿ ಹಾರ್ಡ್ ವರ್ಕ್ ಮಾಡ್ಬೇಕು, ಅವ್ರಿಗೆ ಸಕ್ಸಸ್ ಸಿಕ್ಕದ್ಮೇಲೆ ನಿಮ್ನ ಅಪ್ರೋಚ್ ಮಾಡೋದು ಅಂತ ಅನ್ಕೋತಿದ್ದಾರೆ. ಈಗ ಕನ್ಸಲ್ಲೇ ಮನೆ ಕಟ್ತಾ ಇದಾರೆ ಅಷ್ಟೇ. ಬರೀ ಕನ್ಸು, ಹಂಗಿರ್ಬೇಕು ಹಿಂಗಿರ್ಬೇಕು, ಅವ್ರ ಜೊತೆ ಹೋಗ್ಬೇಕು, ಪಾರ್ಟಿ ಮಾಡ್ಬೇಕು, ಇವ್ರನ್ನು ಕರ್ಕೊಂಡು ಹೋಗ್ಬೇಕು, ನನ್ನ ಫ್ರೆಂಡ್ಸ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು, ಆ ತರ ತುಂಬಾ ಇದೆ. ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ 2ನೇ ಸಲ ರಿಪೀಟ್ ಆಗ್ತಿದೆ. ಸೆಕೆಂಡ್ ಕನ್ಫರ್ಮೇಶನ್. ತುಂಬಾ ಮಿಸ್ ಮಾಡ್ಕೋತಿದ್ದಾರೆ. ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಷ್ಟೇ ಅವರು. ತುಂಬಾ ಕೆರಿಯರ್ ಮತ್ತೆ ಜಾಬ್ ಓರಿಯೆಂಟೆಡ್ ಪರ್ಸನ್. ಸಕ್ಸಸ್ ಸಿಕ್ಕಿದ್ರೆ ನಿಮ್ ಜೊತೆ ಆಬ್ವಿಯಸ್ಲಿ ಲೈಫ್ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಅವ್ರ ಮನ್ಸಲ್ಲಿ ಏನಿರೋದು ಅಂದ್ರೆ, ಒಳ್ಳೆ ದುಡ್ಡು ಸಂಪಾದನೆ ಮಾಡಿದ್ರೆ, ಲೈಫಲ್ಲಿ ಸ್ಟೇಬಲ್ ಆಗಿ ಸಕ್ಸಸ್ ಎಲ್ಲ ಸಿಕ್ಕಿದ್ರೆ ನಿಮ್ಮನ್ನ ಅಪ್ರೋಚ್ ಮಾಡ್ಬೋದು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಮತ್ತೆ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ. ನೀವು ಬೌಂಡ್ರೀಸ್ ಹಾಕೊಂಡಿದೀರಾ, ಸ್ವಲ್ಪ ಆಟಿಟ್ಯೂಡ್ ತೋರಿಸಿದ್ದೀರಾ, ಈಗೋಯಿಸ್ಟಿಕ್ ಪರ್ಸನ್ ಅಂತ ನಿನ್ನೆ ಅವ್ರಿಗೆ ಅನ್ಸಿದೆ. ಆದ್ರೆ ನೀವು ಆತರ ಏನ್ ನಡ್ಕೊಂಡಿಲ್ಲ. ನಿಮ್ಮ ಪರ್ಸನಲ್ ಒತ್ತಡಗಳಿಂದ ಆತರ ಶೋ ಆಗಿದೆ ಅವ್ರಿಗೆ ಅಷ್ಟೇ. ಅದ್ ಬಿಟ್ರೆ ಇನ್ನೇನಿಲ್ಲ. ಆದ್ರೂ ಅವ್ರಿಗೆ ನಿಮ್ ಮೇಲೆ ಯಾವ ಪ್ರೀತಿನೂ ಕಡಿಮೆ ಆಗಿಲ್ಲ. ಬೇಗ ಅಪ್ರೋಚ್ ಮಾಡ್ಬೇಕು, ಬೇಗ ಸಕ್ಸಸ್ ಲೈಫಲ್ಲಿ ತಗೊಂಡು ಸ್ಟ್ರಾಂಗ್ ಫೌಂಡೇಶನ್ ಹಾಕಿ ಒಂದೊಳ್ಳೆ ಕಮಿಟ್ಮೆಂಟ್ ಕೊಡಬೇಕು, ರಿಲೇಶನ್ಶಿಪ್ಗೆ ಒಂದೊಳ್ಳೆ ಹೆಸರು ಕೊಡಬೇಕು, ಅವ್ರ ಫ್ರೆಂಡ್ ಸರ್ಕಲ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು ಅಂತ ಅನ್ಕೋತಿದ್ದಾರೆ. ಓಕೆನಾ? ಇನ್ನೊಂದಷ್ಟು ಮೆಸೇಜಸ್ ತಗೊಳ್ಳೋಣ. ಫೈಲ್ 1 ಪರ್ಸನ್. ನಾನು ಅವಾಗ್ಲೇ ಏನ್ ಹೇಳ್ದೆ ಗೈಸ್, ನೀವೇ ಅವ್ರ ಬ್ಯಾಕ್ ಆಫ್ ದ ಮೈಂಡ್ ಓಡ್ತಿದ್ದೀರಾ ಅಂತ ಹೇಳ್ದೆ. ಕ್ಲೌಡ್ಸ್ ತುಂಬಾ ಬಂದೆ ನೋಡಿ. ಯು ಲಿವ್ ರೆಂಟ್ ಫ್ರೀ ಇನ್ ಮೈ ಹೆಡ್ 24/7. ನೆನ್ನೆ ಸುಮಾರು ಜನದ ಪಾರ್ಟ್ನರ್ ಹತ್ತಿದ್ದಾರೆ ಗೈಸ್ ನಿಮ್ಗೋಸ್ಕರ. ನಿನ್ನೆ ರಾತ್ರಿ ಹತ್ತಿದ್ದಾರೆ. ನೀವ್ ಒಬ್ರೇ ಎಲ್ಲ ಮಿಸ್ ಮಾಡ್ಕೊತಿರೋದು. ಅವ್ರು ನೋಡಿ ಹತ್ತಿದ್ದಾರೆ. ಯು ಆರ್ ಮೈ ಟೆಡಿ ಬಿಯರ್. ನೀವ್ ಅವ್ರಿಗೆ ಟೆಡಿ ಬಿಯರ್ ತರ ಅಂತ ಹೇಳ್ತಿದ್ದಾರೆ. ಲೇಟ್ ನೈಟ್ ಥಾಟ್ಸ್ ಅಲ್ಲಿ ನೀವ್ ಅವ್ರಿಗೆ ಟೆಡಿ ಬಿಯರ್ ತರ ನೋಡಿ. ನಿಮ್ ಹೇರ್ ಸುಮಾರು ಜನಕ್ಕೆ ಇಷ್ಟ ಇರ್ಬೋದು. ನಿಮ್ ಪಾರ್ಟ್ನರ್ಗೆ ನಿಮ್ ಕೂದ್ಲು ಇಷ್ಟ. ಸುಮಾರು ಜನ ಕೂದ್ಲು ನಿಮ್ ಪಾರ್ಟ್ನರ್ಗೆ ಇಷ್ಟ ಅಂತ. ಅವ್ರಿಗೆ ತುಂಬಾ ಚಾಯ್ಸಸ್ ಇದೆ ಗೈಸ್, ಆದ್ರೆ ಅವ್ರಿಗೆ ನೀವೇ ಬೇಕು ಅಂತ ಹೇಳ್ತಾರೆ. ಓಕೆನಾ? ಇನ್ನೊಂದಷ್ಟು ಮೆಸೇಜಸ್ ತಗೊಳ್ಳೋಣ. ಫೈಲ್ 1 ಲೇಟ್ ನೈಟ್ ಥಾಟ್ಸ್ ಏನಿದೆ ಯೂನಿವರ್ಸ್. ಫೈಲ್ 1 ಲೇಟ್ ನೈಟ್ ಥಾಟ್ಸ್ ಏನಿದೆ ಯೂನಿವರ್ಸ್. ಫೈಲ್ 1 ಲೇಟ್ ನೈಟ್ ಥಾಟ್ಸ್ ಏನಿದೆ ಯೂನಿವರ್ಸ್. ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಪ್ಲೀಸ್ ನೋಡಿ, ನಿಮ್ ಹತ್ರ ಅಪ್ರೋಚ್ ಮಾಡ್ತಾರೆ ಗೈಸ್ ಶಾರ್ಟ್ಲಿ. ನಂಬಿಕೆ ಇಡಿ. ಲವ್ ಇಸ್ ಕಮಿಂಗ್. ಸರ್ಪ್ರೈಸ್ ಇನ್ವಿಟೇಷನ್. ಸರ್ಪ್ರೈಸ್ ಆಗಿ ಅವರು ಅಪ್ರೋಚ್ ಮಾಡ್ತಾರೆ ಗೈಸ್. ಯಾಕಂದ್ರೆ ನಾನು ಆಗ್ಲೇ ಏನ್ ಹೇಳ್ದೆ, ತುಂಬಾ ಪ್ಯಾಷನೇಟ್ ಎನರ್ಜಿ ಇದೆ, ತುಂಬಾ ಅಬ್ಸೆಷನ್ ಎನರ್ಜಿ ಇದೆ. ಸೊ ಕ್ಲೈಮ್ ಮಾಡಿ. ಸರ್ಪ್ರೈಸ್ ಆಗಿ ನೀವ್ ಅನ್ಕೊಂಡೇ ಇರಲ್ಲ ಆ ಟೈಮಲ್ಲಿ ಬಂದ್ಬಿಡ್ತಾರೆ. ನೀವ್ ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ಟೈಮಲ್ಲಿ ಬಂದ್ಬಿಡ್ತಾರೆ. ಕಿಸ್ನೇಕ್. ಇವ್ರಿಗೆ ನಾನು ಅವಾಗ್ಲೇ
ಹೇಳ್ದೆ ಯಾರೋ ಮೋಸ ಮಾಡಿದ್ದಾರೆ, ಬಿಟ್ರೆ ಮಾಡಿದ್ದಾರೆ ಅಂತ ಹೇಳ್ದೆ. ಬಿಸ್ನೆಸ್ ಅಲ್ಲಿ ಇರ್ಬೋದು, ಪರ್ಸನಲ್ ಲೈಫಲ್ಲಿ ಇರ್ಬೋದು, ಬಿಟ್ರೆ ಮಾಡಿದ್ದಾರೆ. ಓಕೆನಾ? ಮತ್ತೆ ಕಾಂಪಿಟೇಷನ್ ಇದೆ ಅವ್ರಿಗೆ ತುಂಬಾ. ಅವ್ರ ಜಾಬ್ ಅಲ್ಲಿ ಇರ್ಬೋದು, ಅವ್ರ ಪರ್ಸನಲ್ ಲೈಫಲ್ಲಿ ಇರ್ಬೋದು. ಮತ್ತೆ ಅವ್ರ ಪಾರ್ಟ್ನರ್ ಆಗಕ್ಕೆ ತುಂಬಾ ಜನ ಕಾಂಪಿಟೇಷನ್ ಮಾಡ್ತಿದ್ದಾರೆ. ಬಟ್ ಅವ್ರಿಗೆ ನೀವೇ ಬೇಕು. ಕರೆಕ್ಟ್. ಈ ಕಾರ್ಡು ಮತ್ತೆ ಬಂದಿದೆ. ಐ ಹ್ಯಾವ್ ಸೋ ಮೆನಿ ಚಾಯ್ಸಸ್ ಬಟ್ ಐ ಓನ್ಲಿ ವಾಂಟ್ ಯು ಅಂತ ಬಂದಿದೆ. ಅಂದ್ರೆ ತುಂಬಾ ಕಾಂಪಿಟೇಷನ್ ಇದೆ ಅವ್ರ ಪಾರ್ಟ್ನರ್ ಆಗಕ್ಕೆ, ಆದ್ರೆ ಅವ್ರಿಗೆ ನೀವೇ ಬೇಕು ಅಂತ ಅನ್ಕೋತಾ ಇದ್ದಾರೆ. ವಾವ್ ಗೈಸ್, ಬ್ಯಾಕ್ ಸ್ಟ್ಯಾಬ್, ಯಾರೋ ಬ್ಯಾಕ್ ಸ್ಟ್ಯಾಬ್ ಬೆನ್ನಕ್ ಚೂರಿ ಹಾಕಿದ್ದಾರೆ. ಸಪ್ರೆಷನ್, ಲಾಸ್, ನಾನು ಅವಾಗ್ಲೇ ಹೇಳ್ದೆ ದುಡ್ಡು ಲಾಸ್ ಆಗಿದೆ, ಯಾರೋ ಸಖತ್ ಮೋಸ ಮಾಡಿದ್ದಾರೆ ಗೈಸ್. ಅವ್ರಿಗೆ ಅದು ಪದೇ ಪದೇ ಬರ್ತಾ ಇದೆ. ಅದನ್ನ ತುಂಬಾ ನೆನ್ಸ್ಕೊಂಡಿದ್ದಾರೆ. ಶಾಕಿಂಗ್ ಅಟ್ಯಾಕ್ ಆಗಿದೆ ಅವ್ರಿಗೆ, ಅದನ್ನ ನೆನ್ಸ್ಕೊಂಡಿದ್ದಾರೆ. ಆ ಫೀಲಿಂಗ್ಸ್ ಇಂದ ಆಚೆ ಬರಕ್ಕೆ ನಿಮ್ಮನ್ನ ನೆನ್ಸ್ಕೊಂಡಿದ್ದಾರೆ. ಯಾಕಂದ್ರೆ ನೀವ್ ಅವ್ರಿಗೆ ವರ್ಲ್ಡ್. ಓಕೆ, ಅದೇ ಯಾರೋ ಒಬ್ರು ಅವ್ರಿಗೆ ಮೋಸ ಮಾಡಿದಾರಲ್ಲ, ಅವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ದಾರೆ. ನಾರ್ಸಿಸಿಸ್ಟ್ ಅಂತ ಅನ್ಕೊಂಡಿದ್ದಾರೆ ಅವ್ರನ್ನ. ನಾರ್ಸಿಸಿಸ್ಟ್ ಅಂದ್ರೆ ಸರಿ ಇಲ್ಲ, ಕೆಟ್ಟ ವ್ಯಕ್ತಿ ಅಂತ. ಅವ್ರ ಬಗ್ಗೆನೂ ಅವ್ರಿಗೆ ಥಾಟ್ಸ್ ಬಂದಿದೆ. ಬ್ಯಾಕ್ ಆಫ್ ದ ಮೈಂಡ್ ನೀವು ನಡೆದ್ರು ದುಡ್ಡು ಬಗ್ಗೆ, ಅವ್ರನ್ನ ಬಿಟ್ರೆ ಮಾಡಿದವ್ರ ಬಗ್ಗೆ ಬಂದಿದೆ. ಅವ್ರು ಇದರಿಂದ ತುಂಬಾ ಕಲಿತಾ ಇದಾರೆ. ಈಗ ಏನೇನ್ ಅವ್ರಿಗೆ ಫೀಲ್ ಆಗ್ತಿದೆ ಅದರಿಂದ ಅವ್ರ ಜೀವನದ ಬಗ್ಗೆ ತುಂಬಾ ಕಲಿತಾ ಇದಾರೆ. ಮತ್ತೆ ನಿಮ್ ಜೊತೆ ಯೂನಿಯನ್ ಆಗಿ ಹೊಸ, ನಾನು ಅವಾಗ್ಲೇ ಹೇಳ್ದೆ, ಏಸ್ ಆಫ್ ಕಪ್ಸ್, ಏಸ್ ಆಫ್ ವಾಂಟ್ಸ್ ಬಂದಿತ್ತು. ನ್ಯೂ ಯೂನಿಯನ್ ಮತ್ತೆ ನ್ಯೂ ಫೇಸ್ ಆಫ್ ಲೈಫ್ ನಿಮ್ ಜೊತೆ ಶುರು ಮಾಡ್ಬೇಕಂತ ಅನ್ಕೋತಿದ್ದಾರೆ. ಇದನ್ನೆಲ್ಲ ಮರ್ತು ನಿಮ್ ಜೊತೆ ನ್ಯೂ ಯೂನಿಯನ್, ನ್ಯೂ ಫೇಸ್ ಶುರು ಮಾಡ್ಬೇಕಂತ ಅನ್ಕೊಂಡಿದ್ದಾರೆ. ಓಕೆನಾ? ವಾವ್, ನೈಸ್ ಎನರ್ಜೀಸ್ ಗೈಸ್. ನಿನ್ನೆ ರಾತ್ರಿ ನಿಮ್ಮ ಪರ್ಸನ್ ಕಡೆಯಿಂದ ಇನ್ನೊಂದಷ್ಟು ಮೆಸೇಜಸ್ ನೋಡೋಣ. ಫೈಲ್ 1, ಯೂನಿವರ್ಸ್ ಪ್ಲೀಸ್ ಹೇಳಿ ಇನ್ನೊಂದಷ್ಟು ಮೆಸೇಜು ಫೈಲ್ 1 ಅವ್ರಿಗೆ ಅವರ ಪರ್ಸನ್ ಕಡೆಯಿಂದ ಕೊಡಿ ಯೂನಿವರ್ಸ್ ಪ್ಲೀಸ್. ಈ ಸಿಚುವೇಶನ್ನು, ಈ ಸಪ್ರೇಷನ್ ಇರೋದು ಯಾವಾಗಾದ್ರೂ ಚೇಂಜ್ ಆಗುತ್ತಾ ಅಂತ ಕೇಳ್ತಿದಾರೆ ನಿಮ್ನ. ನೀವೇ ಹೇಳ್ಬೇಕು ಅವ್ರಿಗೆ. ನೀವು ಎಷ್ಟು ಅವ್ರನ್ನ ಪ್ರೀತಿ ಮಾಡ್ತೀರಾ ಅಷ್ಟು ಪ್ರೀತಿಗೆ ನಾನು ಯೋಗ್ಯ ಅಲ್ಲ ಅಂತ ಸುಮಾರು ಸರ್ ಅನ್ಕೋತಾ ಇದ್ದಾರೆ ಅವ್ರು. ನೀವು ಅಷ್ಟು ಒಳ್ಳೆ ವ್ಯಕ್ತಿ, ಅಷ್ಟು ಪ್ಯೂರ್ ಹಾರ್ಟೆಡ್ ವ್ಯಕ್ತಿ, ಅದು ಅವ್ರಿಗೆ ನಾನ್ ಡಿಸರ್ವ್ ಮಾಡಲ್ಲ ಅಂತ ಅನ್ಕೊಂಡಿದ್ದಾರೆ ನಿನ್ನೆ ರಾತ್ರಿ. ನೀವು ಅವ್ರನ್ನ ತುಂಬಾ ವಿಷಯದಲ್ಲಿ ಟ್ರಿಗರ್ ಮಾಡಿದ್ದಾರೆ. ನಾನು ಏನ್ ಹೇಳ್ದೆ, ಬೌಂಡ್ರೀಸ್ ಹಾಕೊಂಡಿದ್ದೀರಲ್ಲ ಅದು ಅವ್ರಿಗೆ ಸ್ವಲ್ಪ ಟ್ರಿಗರ್ ಆಗಿದೆ. ಓಪನ್ ಅಪ್ ಆಗ್ಬೇಕು ಫುಲ್ ನೀವು ಅಂತ ಅವ್ರು ಹೇಳ್ತಾ ಇದ್ದಾರೆ. ನೀವು ಬೇರೆಯವ್ರಿಗಿಂತ ಅವ್ರ ಸುತ್ತಮುತ್ತ ಈ ಮೋಸ ಮಾಡಿದವರು ಅವ್ರಿಗೆಲ್ಲ ನೆನ್ಸ್ಕೊಂಡ್ರೆ ನೀವು ತುಂಬಾ ಡಿಫ್ರೆಂಟ್ ಅಂತ ಹೇಳ್ತಾ ಇದಾರೆ. ಅವ್ರು ಅನ್ಕೋತಾ ಇದಾರೆ, ನಾನ್ ಫಸ್ಟ್ ಜಡ್ಜ್ಮೆಂಟ್ ಕಾರ್ಡ್ ಬರ್ತು. ಓಕೆನಾ? ಅವ್ರು ಅನ್ಕೋತಾ ಇದಾರೆ ಅವ್ರು ಮುಂಚೆಯಿಂದನೇ ಬೇರೆ, ಈಗ ಏನಾಗಿದ್ದಾರೆ ಆ ವ್ಯಕ್ತಿ ಆಗಿದ್ರೆ ನೀವ್ ಅವ್ರ ಲೈಫಲ್ಲಿ ಇರ್ತಿದ್ರಿ ಅಂತ ಅನ್ಕೋತಾ ಇದ್ರು. ಓಕೆನಾ? ಮುಂಚೆ ಅವರು ಏನಾಗಿದ್ರು, ಏನ್ ಪ್ರಾಬ್ಲಮ್ ಇತ್ತು, ಮುಂಚೆ ಮೋಸ್ಟ್ಲಿ ಅವ್ರು ನಿಮ್ನ ನೆಗ್ಲೆಕ್ಟ್ ಮಾಡಿರ್ಬೋದು. ಅದೆಲ್ಲ ಬಿಟ್ಟು ಅವ್ರು ಈಗ ಏನಾಗಿದ್ದಾರೆ ಆ ತರ ಇದ್ದಿದ್ರೆ ಖಂಡಿತ ನೀವು ಅವ್ರ ಲೈಫಲ್ಲಿ ಇರ್ತಿದ್ರಿ ಅಂತ ಅನ್ಕೋತಿದ್ದಾರೆ. ಓಕೆನಾ? ನಿಮ್ಮ ಪರ್ಸನ್ ನಿಮ್ಗೆ ಯಾವ ಸಾಂಗ್ ಹೇಳ್ಬೇಕು ಅನ್ಕೋತಾರೆ ನೋಡಿ. ಫೈಲ್ 1 ಎಲ್ಲ ಪಾಸಿಟಿವ್ ಎನರ್ಜಿ ಇದೆ. ಕ್ಲೈಮ್ ಮಾಡಿ ಗೈಸ್. ಯೂನಿವರ್ಸ್ ಥ್ಯಾಂಕ್ಸ್ ಹೇಳಿ. ನಿಮ್ ಪರ್ಸನ್ ತುಂಬಾ ಜನ ಹತ್ತಿರೋದು ಉಂಟು ನಿಮ್ನ ನೆನ್ಸ್ಕೊಂಡು. ಮತ್ತೆ ನೀವು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ನಿಮ್ಮ ಸ್ಟ್ರೆಸ್ ಇಂದ, ಪಾಪ ಅವಾಯ್ಡ್ ಮಾಡ್ಬೇಡಿ ಗೈಸ್, ಮಾತಾಡಿ. ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿ, ನನ್ನನ್ನು ನಡೆಸೋ ಸಾಥಿಯೇ. ವಾವ್, ಚೆನ್ನಾಗಿರೋ ಸಾಂಗ್ ಬಂತು ಗೈಸ್. ವರ್ಲ್ಡ್ ನೋಡಿ, ಈ ಕಾರ್ಡ್ ರಿಪೀಟ್ ಆಯ್ತಾ ನೋಡಿ. ನಾನು ಏನ್ ಹೇಳ್ದೆ, ನೀವ್ ಅವ್ರಿಗೆ ವರ್ಲ್ಡ್ ಅಂತ. ಇದ್ರಲ್ಲಿ ಏನಿದೆ?
ಜಗವೇ ನೀನು ಗೆಳತಿ, ನನ್ನ ಜೀವದ ಒಡತಿ. ರಿಪೀಟ್ ಆಗ್ಲಿಲ್ವಾ? ನೀವ್ ಅವ್ರನ್ನ ಕೈ ಹಿಡ್ದು ನೆಡ್ಸು ಅಂತ ಕೇಳ್ತಿದ್ದಾರೆ ಪಾಪ. ಹತ್ತಿದ್ದಾರೆ. ಈ ಸಾಂಗ್ ಫುಲ್ ನೋಡಿ ಗೈಸ್, ನಿಮ್ಗೆ ತುಂಬಾ ಮೆಸೇಜಸ್ ಸಿಗುತ್ತೆ. ಈ ತರ ರಿಪಿಟೇಷನ್ ಖುಷಿ ಆಗುತ್ತೆ ಗೈಸ್, ಪಾಸಿಟಿವ್ ರಿಪಿಟೇಷನ್ಸ್ ಆದಾಗ. ವಾವ್, ಕ್ಲೈಮ್ ಮಾಡಿ ಎನರ್ಜಿನ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಈ ವಿಡಿಯೋ ವಾಚ್ ಮಾಡಿದ್ದೀರಾ, ನಿಮಗೆ ಸ್ವಲ್ಪ ಆದರೂ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ನಂಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ? ಕೃಷ್ಣ ಒಂದೇ ಜಗದ್ಗುರು. ಹಾಯ್ ಗೈಸ್, ವೆಲ್ಕಮ್ ಪೈಲ್ 2. ಯಾರ್ಯಾರು ಪೈಲ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ನೋಡೋಣ. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ ಪೈಲ್ 2. ನನ್ನ ವ್ಯೂವರ್ಸ್ ಪರ್ಸನ್ ಕಡೆಯಿಂದ ಅವ್ರಿಗೆ ನಿನ್ನೆ ಲೇಟ್ ನೈಟ್ ಥಾಟ್ಸ್ ಏನಿದೆ ಅಂತ, ಪೈಲ್ 2 ವ್ಯಕ್ತಿ ಇವ್ರ ಬಗ್ಗೆ ನಿನ್ನೆ ರಾತ್ರಿ ಏನ್ ಯೋಚನೆ ಮಾಡ್ತಿದ್ರು ಅಂತ ಹೇಳಿ ವ್ಯೂವರ್ಸ್ ಪ್ಲೀಸ್. ಪ್ಲೀಸ್. ಕಿಂಗ್ ಆಫ್ ಕಪ್ಸ್, 5 ಆಫ್ ಕಪ್ಸ್, ಹೈ ಪ್ರಿಸ್ಟೆಸ್ ಕಾರ್ಡ್, 10 ಆಫ್ ವಾಂಡ್ಸ್ ಗೈಸ್, 6 ಆಫ್ ಕಪ್ಸ್. ಗೈಸ್, ತುಂಬಾ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ನಿಮ್ ಬಗ್ಗೆ. ನಿನ್ನೆ ರಾತ್ರಿ ತುಂಬಾ ರೊಮ್ಯಾಂಟಿಕ್ ಆಗಿ ಯೋಚನೆ ಮಾಡಿದ್ದಾರೆ. ಮತ್ತೆ ನಿಮ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ, ನಿಮ್ನ ತುಂಬಾ ಪ್ರೀತಿ ಮಾಡ್ತಾರೆ. ನಿಮ್ ಕಡೆ ತುಂಬಾ ಅಟ್ರಾಕ್ಷನ್ ಇದೆ. ಮತ್ತೆ ಆಕ್ಷನ್ ತಗೋಬೇಕು, ಕಮ್ಯುನಿಕೇಟ್ ಮಾಡ್ಬೇಕು, ಮಾತಾಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಓಕೆನಾ? ತುಂಬಾ ಜಾಸ್ತಿ ಫೀಲಿಂಗ್ಸ್ ಇದೆ ಅವ್ರಿಗೆ. ತುಂಬಾ ಎಮೋಷನಲ್ ನಿಮ್ ಬಗ್ಗೆ. ಅವರು ತುಂಬಾ ಎಮೋಷನಲ್, ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ, ತುಂಬಾ ಅಟ್ರಾಕ್ಟೆಡ್, ನಿಮ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ. ಅದನ್ನೇ ನಿನ್ನೆ ರಾತ್ರಿ ನೆನ್ಸ್ಕೊಂಡಿದ್ದಾರೆ. ಅವ್ರಿಗೆ ನೀವ್ ಇಲ್ದೆ ತುಂಬಾ ಒಂಟಿ ಆಗ್ಬಿಟ್ಟಿದ್ದಾರೆ, ಸ್ಯಾಡ್ ಆಗ್ಬಿಟ್ಟಿದ್ದಾರೆ. ಅವ್ರ ಹಾರ್ಟ್ ಬ್ರೇಕ್ ಆಗಿದೆ. ಅವ್ರು ಬೇರೆಯವ್ರು ಯಾರು ಮಾತಾಡ್ಸಿದ್ರು ಅವ್ರು ಮಾತಾಡ್ಸ್ತಾ ಇಲ್ಲ, ಒಬ್ರೊಬ್ರೇ ಇರೋದು, ಐಸೋಲೇಟ್ ಆಗಿರೋದು, ಹಂಗ್ ಮಾಡ್ತಿದ್ದಾರೆ. ಅವ್ರ ಜೀವನದಲ್ಲಿ ಪ್ರೀತಿ ಅನ್ನೋದೇ ಇಲ್ಲ. ಈ ಏನ್ ಕಮ್ಯುನಿಕೇಶನ್ ಇಲ್ಲ, ಅದು ಅವ್ರಿಗೆ ತುಂಬಾ ನೋವು ಕೊಡ್ತಾ ಇದೆ. ತುಂಬಾ ಅವ್ರ ಲೈಫಲ್ಲಿ ಫೇಲ್ಯೂರ್ಸ್ ಅನುಭವಿಸ್ತಾ ಇದ್ದಾರೆ ನೋಡಿ, ಫೇಲ್ಯೂರ್ಸ್. ನೀವು ನೀವು ಅವ್ರ ಲೈಫಿಗೆ ಸಿಕ್ಕಿದ್ರೆ ಕಪ್ ಸಿಕ್ತಂಗೆ, ಅವ್ರದ್ದು ಸಕ್ಸಸ್ ಸಿಕ್ತಂಗೆ, ಹಂಗೆ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ ಬಗ್ಗೆನೆ ಜಾಸ್ತಿ ಯೋಚನೆ ಇದೆ ಗೈಸ್. ನೆನ್ನೆ ರಾತ್ರಿ ನಿಮ್ಮನ್ನ ಅವರು ಹೈ ಪ್ರಿಸ್ಟಸ್ ತರ ನೋಡ್ತಾರೆ. ನಾನು ಏನ್ ಹೇಳ್ದೆ, ತುಂಬಾ ಅಟ್ರಾಕ್ಟಿವ್ ಪರ್ಸನ್ ನೀವು ಗೈಸ್, ತುಂಬಾ ನಾಲೆಜಬಲ್ ಪರ್ಸನ್, ತುಂಬಾ ಇಂಟ್ಯೂಷನ್ ಇದೆ ನಿಮ್ಗೆ ಆಲ್ರೆಡಿ ನಿಮ್ ಪರ್ಸನ್ ಈ ತರ ಬೇಜಾರಾಗಿದೆ ಅಂತ ನಿಮ್ಗೆ ಗೊತ್ತು. ಆಲ್ರೆಡಿ ಇಂಟ್ಯೂಷನ್ಸ್ ಇದೆ ಸುಮಾರು ಜನ ನನ್ನ ವ್ಯೂವರ್ಸ್ಗೆ. ತುಂಬಾ ಒಳ್ಳೆ ಹೆಲ್ತ್ ಇದೆ, ಫೈನಾನ್ಷಿಯಲ್ ಸಪೋರ್ಟ್ ಇದೆ, ಒಳ್ಳೆ ಸ್ಟೇಟಸ್ ಇದೆ, ನಿಮ್ದು ಒಳ್ಳೆ ಲೈಫ್ ಸ್ಟೈಲ್ ಇದೆ. ತುಂಬಾ ಮದರ್ಲಿ ನೇಚರು, ಬೇರೆಯವ್ರಿಗೆ ಹೆಲ್ಪ್ ಮಾಡೋದು, ಒಳ್ಳೇದ್ ಗೈಡ್ ಮಾಡೋದು, ಆ ತರ ಇದ್ದೀರಾ ನೀವು ತುಂಬಾ. ಬಟ್ ನೀವು ಜಾಸ್ತಿ ಎಕ್ಸ್ಪ್ರೆಸ್ ಮಾಡಲ್ಲ, ನಿಮ್ಮ ಫೀಲಿಂಗ್ಸ್ ನ ಒಳಗೆ ಇಟ್ಕೊಂಡಿರ್ತೀರ, ಅವ್ರಿಗೇನೆ ಎಕ್ಸ್ಪ್ರೆಸ್ ಮಾಡಲ್ಲ. ಸೀಕ್ರೆಟ್ಸ್ ಜಾಸ್ತಿ ಇಟ್ಟಿದ್ದೀರ ಅಂತ ಅವ್ರು ಅನ್ಕೊಂಡಿದ್ದಾರೆ. ನಿನ್ನೆ ಹತ್ರ ಯೋಚನೆ ಮಾಡ್ತಿದ್ದಾರೆ. ನೀವು ಶೋನೇ ಮಾಡಲ್ಲ, ಎಕ್ಸ್ಪ್ರೆಸ್ಸೇ ಮಾಡಲ್ಲ ನಿಮ್ ಫೀಲಿಂಗ್ಸ್ ನ ಗೈಸ್. ನೀವು ಅದಕ್ಕೂ ಬೇಜಾರಾಗಿದೆ ಅವ್ರಿಗೆ, ಏನು ಎಕ್ಸ್ಪ್ರೆಸ್ ಮಾಡಲ್ಲ, ಇಷ್ಟೊಂದು ಫೀಲಿಂಗ್ಸ್ ಇದೆ ಅಂತ. ಹಾರ್ಟ್ ಬ್ರೋಕನ್, ಅದಕ್ಕೆ ಅವ್ರು ಫೀಲ್ ಮಾಡ್ತಾ ಇರೋದು. ನೀವಿಲ್ದೆ ಸಪರೇಷನ್ ಅಲ್ಲಿ ಇರ್ಸಿದಿರಲ್ಲ, ಅದಕ್ಕೆ ತುಂಬಾ ಎಮೋಷನ್ಸ್ ಇದೆ ಅವ್ರಿಗೆ ನಿಮ್ ಮೇಲೆ. ನೋಡಿ, ತುಂಬಾ ಎಮೋಷನ್ಸ್ ಇದೆ, ತುಂಬಾ ಬರ್ಡನ್ ಫೀಲ್ ಮಾಡ್ತಿದ್ದಾರೆ ಅವ್ರ ಲೈಫಲ್ಲಿ. ತುಂಬಾ ಸ್ಟ್ರೆಸ್ ಇದೆ ಅವ್ರಿಗೆ, ರೆಸ್ಪಾನ್ಸಿಬಿಲಿಟಿ ತುಂಬಾ ಜಾಸ್ತಿ ಇದೆ. ಎಷ್ಟೇ ಡ್ರೈನ್ ಆದ್ರೂ ನಿಮ್ ಮೇಲೆ ಪ್ರೀತಿ ಅಂತೂ ಕಡಿಮೆ ಆಗಿಲ್ಲ ನೋಡಿ. ಕಪ್ಪು ಫೈರ್ ಎನರ್ಜಿ ಇದೆ, ನಿಮ್ನ ಅಪ್ರೋಚ್ ಮಾಡ್ಬೇಕು ಅಂತ. ಎಮೋಷನಲ್, ತುಂಬಾ ಎಮೋಷನಲ್ ಆಗಿದ್ದಾರೆ ನೆನ್ನೆ ರಾತ್ರಿ. ಓವರ್ ಬರ್ಡನ್ ಫೀಲ್ ಆಗಿದೆ ಅವ್ರಿಗೆ, ಅವ್ರ ಲೈಫ್ ನೆನ್ಸ್ಕೊಂಡ್ರೆ ಓವರ್ ಸ್ಟ್ರೆಸ್ ಆಗಿದೆ. ಜವಾಬ್ದಾರಿಗಳು ಜಾಸ್ತಿ ಇದೆ ಅನ್ಸುತ್ತೆ ನಿಮ್ ಪರ್ಸನ್ಗೆ. ಓವರ್ ಥಿಂಕ್ ಮಾಡಿದ್ದಾರೆ ನಿಮ್ ಬಗ್ಗೆ, ಓವರ್ ಆಗಿ ಥಿಂಕ್ ಮಾಡಿದ್ದಾರೆ.
ಅವ್ರಿಗೆ ಏನೇ ಇರ್ಬೋದು, ಅವ್ರ ಲೈಫಲ್ಲಿ ಏನೇ ಸ್ಟ್ರೆಸ್ಫುಲ್ ಇವೆಂಟ್ಸ್ ನಡೀತಿರ್ಬೋದು, ನಿಮ್ ಬಗ್ಗೆ ಫೈರ್ ಇದೆ, ಮತ್ತೆ ನಿಮ್ ಬಗ್ಗೆ ತುಂಬಾ ಓವರ್ ಆಗಿ ಯೋಚನೆ ಮಾಡಿದ್ದಾರೆ ಗೈಸ್. ಅವ್ರು ನಿಮಗೆ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ. ಮತ್ತೆ ಅದೇ ಬಂದಿದೆ, ತುಂಬಾ ಹೈ ಪ್ರಿಸ್ಟಸ್, ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ ನಿಮ್ಗೆ. ನಿಮ್ಗೆ ಪಾರ್ಟ್ನರ್ಶಿಪ್ ಕೊಡ್ಬೇಕು ಅನ್ಕೋತಾ ಇದ್ದಾರೆ. ನಿಮ್ಗೆ ಯಾವ್ದಾದ್ರು ವಿಚಾರದಲ್ಲಿ, ಬಿಸ್ನೆಸ್ ಇರ್ಬೋದು, ಲೈಫಲ್ಲೇ ಪಾರ್ಟ್ನರ್ ಆಗ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ನೀವು ತುಂಬಾ ಕೈಂಡ್ ಪರ್ಸನ್, ಎಲ್ಲರಿಗೂ ಹೆಲ್ಪಿಂಗ್ ನೇಚರ್, ನಾನು ಆಗ್ಲೇ ಹೇಳಿದ್ನಲ್ಲ, ಮದರ್ಲಿ ಪರ್ಸನ್ ಅಂತ ಅನ್ಕೋತಾ ಇದ್ದಾರೆ. ನೀವು ತುಂಬಾ ರಿಚ್ ಇರ್ಬೋದು ಗೈಸ್, ನೀವು ತುಂಬಾ ರಿಚ್ ಇರ್ಬೋದು, ನಿಮ್ನ ಅವ್ರು ರಿಚ್ ಅಂತ ನೋಡ್ತಾರೆ. ನಿಮ್ ಜೊತೆ ಮೆಮೊರೀಸ್ ಇದೆಯಲ್ಲ, ಅದನ್ನ ನೆನ್ಸ್ಕೊಂಡಿದ್ದಾರೆ ನಿನ್ನೆ ರಾತ್ರಿ. ನಿಮ್ ಜೊತೆ ಟ್ರಾವೆಲ್ ಮಾಡಿರೋದಿರ್ಬೋದು, ನಿಮ್ನ ಮೀಟ್ ಮಾಡಿರೋದಿರ್ಬೋದು, ನಿಮ್ ಜೊತೆ ಮಾತಾಡಿರೋದಿರ್ಬೋದು, ಅದನ್ನ ನೆನ್ಸ್ಕೊತಾ ಇದಾರೆ. ಮತ್ತೆ ಆತರ ಇನ್ನೂ ಜಾಸ್ತಿ ಮೆಮೊರೀಸ್ ಮಾಡ್ಕೋಬೇಕು ಅಂತಾನು ಅನ್ಕೋತಾ ಇದಾರೆ. ಯಾಕಂದ್ರೆ ಅವ್ರಿಗೆ ಅದ್ ಸಾಕಾಗ್ತಾ ಇಲ್ಲ. ನಿಮ್ ಜೊತೆ ಇದ್ರೆ ಅವ್ರಿಗೆ ಒಂದ್ ಮಗು ಎಷ್ಟು ಇನ್ನೋಸೆಂಟ್ ಆಗಿ ಏನು ಯೋಚನೆ ಮಾಡದೆ ಓಪನ್ ಅಪ್ ಆಗಿ ಮಾತಾಡುತ್ತೋ, ಆ ತರ ಅವ್ರು ನಿಮ್ ಜೊತೆ ಮಾತಾಡ್ಬೋದು ಅಂತ ಅನ್ಕೋತಿದ್ದಾರೆ. ಅವ್ರ ಹಾರ್ಟ್ ಎಲ್ಲ ಓಪನ್ ಆಗಿ ಆರಾಮಾಗಿ ಅವ್ರ ಮನ್ಸಲ್ಲಿ ಏನಿದೆ ಎಲ್ಲಾನು ಹೇಳ್ಕೊಂಡ್ ನಿರಾಳ ಆಗ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ನಿಮ್ನ ತುಂಬಾ ಮಿಸ್ ಮಾಡ್ಕೊತಿದ್ದಾರೆ. ನಿಮ್ ಜೊತೆ ಮಾತಾಡಿದ್ರೆ ಅವ್ರು ರಿಲ್ಯಾಕ್ಸ್ ಆಗ್ತಾರೆ ಈ ಸಿಚುವೇಶನ್ ಇಂದ. ಅವ್ರ ಹಾರ್ಟ್ ಲೈಟ್ ಅನ್ಸುತ್ತೆ. ತುಂಬಾ ಪ್ರೀತಿ ಇದೆ ಗೈಸ್, ವೀನಸ್ ಎನರ್ಜಿ ಇದೆ, ತುಂಬಾ ಪ್ರೀತಿ ಇದೆ. ಮತ್ತೆ ನಿಮ್ ಡ್ರೆಸ್ಸಿಂಗ್ ಸೆನ್ಸ್ ಅವ್ರಿಗೆ ಇಷ್ಟ ಅನ್ಸುತ್ತೆ. ನೀವು ಸ್ವಲ್ಪ ವೆಲ್ ಸ್ಟೈಲ್ ಡ್ರೆಸ್ಸಸ್ ಎಲ್ಲ ಹಾಕೋತೀರಾ, ಫ್ಯಾಷನ್ ಡ್ರೆಸ್ಸಸ್, ಅದೆಲ್ಲ ಅವ್ರಿಗೆ ತುಂಬಾ ಇಷ್ಟ ಅನ್ಸುತ್ತೆ. ಗ್ಲಾಮರಸ್ ಲುಕ್, ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ, ತುಂಬಾ ಇಷ್ಟಪಡ್ತಾರೆ. ನಿಮ್ಗೆ ಏನಾದ್ರು ಗಿಫ್ಟ್ ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಗೈಸ್ ಅವರು. ಶಾರ್ಟ್ಲಿ ಆಕ್ಷನ್ ತಗೋತಾರೆ. ಈ ಸ್ಟ್ರೆಸ್ ಇಂದ ಆಚೆ ಬರ್ಬೇಕಂದ್ರೆ ನೀವು ಅವ್ರ ಲೈಫಲ್ಲಿ ಬರ್ಬೇಕು, ಅದನ್ನೇ ಅವ್ರು ರಾತ್ರಿ ಎಲ್ಲ ಯೋಚನೆ ಮಾಡಿದ್ದಾರೆ ಗೈಸ್. ಓಕೆನಾ, ಖುಷಿನಾ? ನೋಡಿ, ನೀವೇ ನೀವೇ ಅವರಿಗೆ. ಯೂನಿವರ್ಸ್ ಪ್ಲೀಸ್ ಹೇಳಿ, ಫೈಲ್ ಟು ಪರ್ಸನ್ನ ಲೇಟ್ ನೈಟ್ ಥಾಟ್ಸ್, ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಕೊಡಿ. ಓಕೆ, ಫೈವ್ ಆಫ್ ವಾಂಡ್ಸ್ ಬಂದಿದೆ, ಲವರ್ಸ್ ಕಾರ್ಡ್ಸ್ ಬಂದಿದೆ, ಲವರ್ಸ್ ಕಾರ್ಡ್, ಸೆವೆನ್ ಆಫ್ ಕಪ್ಸ್, ಓಕೆ, ದ ಮೆಜಿಷಿಯನ್ ಬಂದಿದೆ ಗೈಸ್, ಬ್ಯಾಕ್ ಆಫ್ ದ ಡೆಕ್, ನೈನ್ ಆಫ್ ಕಪ್ಸ್. ವಾವ್, ನೈಸ್. ಅವರು ನಿಮ್ ಬರ್ಬೇಕು, ಅಪ್ರೋಚ್ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ. ತುಂಬಾ ಫೋಕಸ್ಡ್ ಆಗಿದ್ದಾರೆ ಅಂತ ಹೇಳಿದ್ನಲ್ಲ. ಕಾಂಪಿಟೇಷನ್ ತುಂಬಾ ಇದೆ, ನಿಮ್ಗೆ ತುಂಬಾ ಚಾಯ್ಸಸ್ ಇದೆ ಅನ್ಸುತ್ತೆ ಗೈಸ್. ನೋಡಿ, ತುಂಬಾ ಚಾಯ್ಸಸ್ ಇದೆ ಅನ್ಸುತ್ತೆ ನಿಮ್ಗೆ, ಕಾಂಪಿಟೇಷನ್ ಇದೆ. ಓಕೆನಾ, ಅವ್ರ ಮೈಂಡ್ ಅಲ್ಲಿ ತುಂಬಾ ಬ್ಯಾಕ್ ಅಂಡ್ ಫೋರ್ತ್ ಎನರ್ಜಿ ಓಡ್ತಾ ಇದೆ. ಇರಿಟೇಟ್ ಆಗ್ತಿದೆ ಅವ್ರಿಗೆ. ಎಲ್ಲಾರ್ನು ವಿನ್ ಮಾಡಿ ನಾನ್ ಗೆಲ್ಬೇಕು, ನನಗ್ ಬೇಕು ನನ್ ಪರ್ಸನ್ ಅಂತ ತುಂಬಾ ಅನ್ಕೋತಾ ಇದ್ದಾರೆ. ನಿಮಗ್ ತುಂಬಾ ಚಾಯ್ಸಸ್ ಇದೆ. ಅವ್ರಿಗೆ ಅಪ್ಸ್ ಅಂಡ್ ಡೌನ್ಸ್ ಎಲ್ಲ ಬೇಜಾರಾಗ್ಬಿಟ್ಟಿದೆ. ಅಪ್ಸ್ ಅಂಡ್ ಡೌನ್ಸ್ ಎಲ್ಲ ಬೇಡ ನನ್ಗೆ, ಅವ್ರ ಜೊತೆ ಒಳ್ಳೆ ರಿಲೇಶನ್ಶಿಪ್ ಬೇಕು. ಇವ್ರ ಜೊತೆ ಎಲ್ಲ ಹೊಡೆದಾಡಿ ಬಡ್ದಾಡಿ ಆದ್ರೂ ನಿಮ್ ಹತ್ರ ಬರಕ್ ರೆಡಿ ಇದಾರ ಅವ್ರು. ಅದು ಬೇರೆ ನಿಮ್ನ ಇಷ್ಟಪಡೋರೇ ಇರ್ಬೋದು, ನಿಮ್ ಫ್ಯಾಮಿಲಿನೇ ಇರ್ಬೋದಿಲ್ಲ, ಅವ್ರ ಫ್ಯಾಮಿಲಿ ಇರ್ಬೋದು, ಏನೇ ಸಿಚುವೇಶನ್ ಇರ್ಬೋದು, ಅದನ್ನ ದಾಟಿ ನಿಮ್ ಹತ್ರ ಬರಕ್ ರೆಡಿ ಆಗಿದ್ದಾರೆ. ತುಂಬಾ ಕಾಂಪಿಟೇಷನ್ ಎನರ್ಜಿ, ರೆಸ್ಟ್ಲೆಸ್ ಫೀಲ್ ಆಗಿದೆ ಅವ್ರಿಗೆ. ನಿಮ್ ಬಗ್ಗೆ ಯಾರ್ ಮಾತಾಡಿದ್ರು ಅವ್ರಿಗೆ ಇಷ್ಟ ಆಗಲ್ಲ, ಆರ್ಗ್ಯೂ ಮಾಡಾಕ್ತಾರೆ. ನಿಮ್ ಬಗ್ಗೆ ಯಾರ್ ಮಾತಾಡಿದ್ರು ಅವರು ನೆಗೆಟಿವ್ ಆಗಿ ಅವರು ಸಹಿಸ್ಕೊಳಲ್ಲ, ಜಗಳಕ್ಕೆ ಹೋಗ್ತಾರೆ, ಆರ್ಗ್ಯುಮೆಂಟ್ಸ್ಗೆ ಹೋಗ್ತಾರೆ. ಏನ್ ಇಂಬ್ಯಾಲೆನ್ಸ್ ಲೈಫ್ ಅಲ್ಲಿ ಇದೆ ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕು ಅಂತಾನೆ ಅವರು ಥಿಂಕ್ ಮಾಡಿ ಬರಕ್ ರೆಡಿ ಇರೋದು. ತುಂಬಾ ಎಮೋಷನಲ್ ಫೈರ್ ಎನರ್ಜಿ ಗೈಸ್. ಲವರ್ಸ್ ಕಾರ್ಡ್ ಬಂದಿದೆ. ಅವ್ರು ತುಂಬಾ ಯೋಚನೆ ಮಾಡ್ತಿದ್ದಾರೆ, ಒಂಟಿ ಫೀಲ್ ಆಗ್ತಿದ್ದಾರೆ. ನೀವಿಲ್ದೆ ಗೈಸ್, ನೀವಿಲ್ದೆ ಅವ್ರು ತುಂಬಾ ಒಂಟಿ ಫೀಲ್ ಮಾಡ್ತಾ ಇದ್ದಾರೆ.
ನೀವು ತುಂಬಾ ಅಟ್ರಾಕ್ಟಿವ್ ಇದ್ದೀರಾ. ಮತ್ತೆ ಅವ್ರು ಅನ್ಕೋತಾ ಇದಾರೆ ಸೋಲ್ಮೇಟ್ಸ್ ಇರ್ಬೋದು ನಾವಿಬ್ರು ಅಂತ. ಪ್ಯೂರ್ ಲವ್, ಪ್ಯೂರ್ ಸೋಲ್ ಕನೆಕ್ಷನ್ ಇದೆ ಗೈಸ್. ತುಂಬಾ ತುಂಬಾ ಪ್ಯಾಷನೇಟ್ ಎನರ್ಜಿ ಇದೆ. ತುಂಬಾ ಎಮೋಷನಲ್ ಎನರ್ಜಿ ಇದೆ ಗೈಸ್. ಲವರ್ಸ್ ಕಾರ್ಡ್ ಬಂದಿದೆ. ಕ್ಲೈಮ್ ಮಾಡಿ. ಥ್ಯಾಂಕ್ಸ್ ಹೇಳಿ ಯೂನಿವರ್ಸ್ಗೆ 555 ಬರ್ದು. ವೆರಿ ರೊಮ್ಯಾಂಟಿಕ್ ಫೀಲಿಂಗ್ಸ್ ನೆನ್ನೆ ನೈಟ್ ನಿಮ್ ಬಗ್ಗೆ ಅವರಿಗೆ. ಮತ್ತೆ ಇದನ್ನ ಸೋಲ್ ಕನೆಕ್ಷನ್, ಸೋಲ್ ಜರ್ನಿ ಅಂತ ಅನ್ಕೊಂಡಿದ್ದಾರೆ. ಮತ್ತೆ ಅವ್ರು ಅನ್ಕೋತಾ ಇದಾರೆ ದೇವ್ರೇ ನಮ್ಮಿಬ್ಬರನ್ನ ಒಂದ್ ಮಾಡ್ಬೇಕು ಅಂತ. ಯೂನಿವರ್ಸ್ ಬಿಟ್ಟಿದ್ದಾರೆ ಬೇಜಾರಾಗಿ. ದೇವ್ರೇ ನಮ್ಮಿಬ್ಬರನ್ನ ಒಂದ್ ಮಾಡ್ಲಿ ಅಂತ. ದೇವ್ರ ಆಶೀರ್ವಾದಕ್ಕೋಸ್ಕರ ಕಾಯ್ತಿದ್ದಾರೆ. ಬಟ್ ದೇವ್ರದ್ದು ಬ್ಲೆಸ್ಸಿಂಗ್ಸ್ ಇದೆ ಗೈಸ್. ನಿಮ್ಗೆ ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಇದೆ. ಬ್ಲೆಸ್ ಮಾಡ್ತಾ ಇದ್ದಾರೆ. ಖಂಡಿತ ಒಳ್ಳೇದಾಗುತ್ತೆ. ತುಂಬಾ ಪ್ಯೂರ್ ಆಗಿ ಇಷ್ಟಪಡ್ತಾರೆ ನಿಮ್ನ. ನಂಗೆ ಬೇರೆ ಏನೋ ಕಾಣಿಸ್ತಿಲ್ಲ ಗೈಸ್. ನಿಮ್ ಮೇಲಿನ ಪ್ರೀತಿ ಬಿಟ್ರೆ ನನ್ಗೇನು ಕಾಣಿಸ್ತಾ ಇಲ್ಲ ನೆಗೆಟಿವ್ ಆಗಿ. ಫೈಲ್ 2 ತುಂಬಾ ನಿಮ್ನ ಪ್ರೀತಿ ಮಾಡ್ತಾರೆ ನೋಡಿ. ಡೇ ಡ್ರೀಮ್ ಜಾಸ್ತಿ ಮಾಡ್ತಾರೆ ನಿಮ್ ಜೊತೆ ಅನ್ಸುತ್ತೆ. 3D ಗಿಂತ 5D ಜಾಸ್ತಿ ಇರ್ತಾರೆ ನಿಮ್ ಜೊತೆ ಇದ್ದಂಗೆ. ನಿಮ್ ಜೊತೆ ಜೀವನ ಮಾಡ್ದಂಗೆ ತುಂಬಾ ಅವ್ರ ಮನ್ಸು ನಡೀತಾ ಇರುತ್ತೆ. ಮತ್ತೆ ನಿಮ್ ಕನ್ಸುಗಳು ಹತ್ರದಲ್ಲಿ ಅವ್ರಿಗೆ ಬೀಳುತ್ತೆ, ಅಥವಾ ನಿಮ್ಗೆ ಅವ್ರ ಕನ್ಸು ಬೀಳ್ಬೋದು. ಏನೇ ಚಾಯ್ಸಸ್ ಇದ್ರು ಅವ್ರ ಲೈಫಲ್ಲಿ ತುಂಬಾ ಚಾಯ್ಸಸ್ ಇದೆ ಅವ್ರಿಗೂನು. ಆದ್ರೆ ಅವ್ರಿಗೆ ನೀವೇ ಬೇಕು. ನೀವೇ ಬೇಕು. ಕೆಲವು ಸಾರಿ ಅವ್ರಿಗೆ ಸ್ಟಕ್ ಅನ್ಸ್ಬಿಡುತ್ತೆ, ಕನ್ಫ್ಯೂಸ್ ಆಗ್ತಾರೆ. ನೀವು ಓಪನ್ ಅಪ್ ಆಗಲ್ವಲ್ಲ, ಸ್ಟಕ್ ಅಂತ ಫೀಲ್ ಆಗಿದೆ ಅವ್ರಿಗೆ. ಕನ್ಫ್ಯೂಷನ್ ಇದೆ, ಯಾಕಂದ್ರೆ ನೀವು ಓಪನ್ ಅಪ್ ಆಗಲ್ಲ. ನೀವು ತುಂಬಾ ಇಂಟ್ಯೂಟಿವ್. ನಿಮ್ಗೆ ಗೊತ್ತು ಯಾವಾಗ ಯಾರನ್ನ ನಂಬೇಕು, ಯಾರ್ ಎಂಟ್ರಿ ಕೊಡ್ಬೇಕು ಯಾರ ಲೈಫಲ್ಲಿ ಅಂತ. ಬಟ್ ಅವ್ರಿಗೆ ಅದೆಲ್ಲ ಥಿಂಕ್ ಮಾಡಕ್ ಬರಲ್ಲ. ಸೊ ಅವರು ಏನಕ್ಕೆ ಅಂತ ಗೊತ್ತಿಲ್ಲ, ಅವ್ರಿಗೆ ಸ್ಟಕ್ ಫೀಲ್ ಆಗ್ತಿದೆ ಅಷ್ಟೇ. ಇವ್ರು ಯಾಕೆ ಓಪನ್ ಅಪ್ ಆಗ್ತಿಲ್ಲ? ಹಂಗಾರೆ ಇವ್ರು ನನ್ ಪ್ರೀತಿಸಲ್ಲ, ಇವ್ರಿಗೆ ನನ್ ಮೇಲೆ ಇಂಟ್ರೆಸ್ಟ್ ಇಲ್ಲ. ತುಂಬಾ ಸ್ಲೋ ಆಗ್ತಿದೆ ಕನೆಕ್ಷನ್. ಅವ್ರಿಗೆ ಕನ್ಫ್ಯೂಷನ್ ಇದೆ, ನೀವು ಪ್ರೀತಿಸ್ತಿರೋ ಪ್ರೀತಿಸಲ್ವೋ ಅನ್ನೋದು. ತುಂಬಾ ಕನ್ಫ್ಯೂಷನ್ ಇದೆ ಗೈಸ್. ಬಟ್ ಅವ್ರು ನಿಮ್ನ ತುಂಬಾ ಪ್ರೀತಿಸ್ತಾರೆ. ನೀವು ಶೋ ಮಾಡಲ್ಲ. ನೀವು ಅವ್ರನ್ನ ಇಷ್ಟಪಡ್ತೀರಾ, ಬಟ್ ನೀವು ಶೋ ಮಾಡಲ್ವಲ್ಲ, ಅವ್ರಿಗೆ ಅಷ್ಟು ಗೊತ್ತಿಲ್ಲ. ಇನ್ನೂ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಏನ್ ಬರ್ಡನ್ ಎನರ್ಜಿ ಇದೆ ಅದನ್ನ ಮೆಟ್ಟಿ ನಿಂತು ಸಕ್ಸಸ್ ಸಾಧಿಸಿ ಕಪ್ಪು ನಿಮ್ ಹತ್ರ ಬರ್ಬೇಕಂತ ಅನ್ಕೋತಾ ಇದ್ದಾರೆ. ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ ನಿಮ್ನ. ಪವರ್ಗೆ ಬರ್ತಾ ಇದ್ದಾರೆ ನಿಮ್ ಪರ್ಸನ್. ಈ ಸ್ಟ್ರಗಲ್ನೆಲ್ಲ ಬಿಟ್ಟು, ಮತ್ತೆ ಓವರ್ ಥಿಂಕಿಂಗ್ ಅನ್ನೋದನ್ನ ಬಿಟ್ಟು ಆಕ್ಷನ್ ತಗೋಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಏನ್ ಓವರ್ ಥಿಂಕ್ ಮಾಡ್ತಿದ್ರು ನಿಮ್ ಬಗ್ಗೆ ಕಾರ್ಯರೂಪಕ್ಕೆ ತರಬೇಕು ಅಂತ ಅನ್ಕೊಂಡು ತಗೋ ಬರ್ತಾರೆ ಗೈಸ್. ಸಕ್ಸಸ್ ಸಿಗುತ್ತೆ ಅವ್ರಿಗೆ ಬೇಗ, ಆದಷ್ಟು ಬೇಗ ಅಪ್ರೋಚ್ ಮಾಡ್ತಾರೆ ಗೈಸ್. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ಎಮೋಷನಲ್ ಆಗಿ. ಈಗ ಪ್ರಾಕ್ಟಿಕಲ್ ಅನ್ನೋದು ಒಂದ್ ಕಾರ್ಡಲ್ಲೂ ಬಂದಿಲ್ಲ. ಫುಲ್ ಎಮೋಷನಲ್ ಫೀಲಿಂಗ್ಸ್, ಫೈರ್ ಎನರ್ಜಿ. ಏನ್ ಅವ್ರಿಗೆ ತಡಿತಾ ಇದೆ, ಇನ್ಸ್ಟೆಬಿಲಿಟಿ ಅನ್ನಿಸ್ತಿದೆ, ಅದನ್ನ ಮೀರಿ ಬಂದೇ ಬರ್ತಾರೆ ಗೈಸ್. ನೀವ್ ಅವ್ರ ಲೈಫ್, ನಾನು ಏನಂತೆ, ನಿಮ್ಗೆ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ. ನಿಮ್ ಜೊತೆ ಏನಾದ್ರು ಪಾರ್ಟ್ನರ್ಶಿಪ್ ಮಾಡಕ್ ಇಷ್ಟಪಡ್ತಾರೆ ಅಂತ. ಅದಕ್ಕೆ ಕ್ಲಾರಿಟಿ. ಅವ್ರು ತುಂಬಾ ಸ್ಯಾಟಿಸ್ಫೈಡ್ ಜೀವನ ಸಾಗಿಸ್ಬೋದು ನಿಮ್ ಜೊತೆ ಇದ್ರೆ ಅಂತ ಅನ್ಕೋತಾ ಇದ್ದಾರೆ. ಒಳ್ಳೆ ಸಕ್ಸಸ್ ಸಿಗುತ್ತೆ ಲೈಫಲ್ಲಿ. ತುಂಬಾ ಪ್ರೀತಿಸ್ತಾರೆ ಗೈಸ್. ವಾಟರ್ ಎನರ್ಜಿ. ಮತ್ತೆ ತುಂಬಾ ಡೀಪ್ ಆಗಿ ಪ್ರೀತಿ ಮಾಡ್ತಾರೆ. ಆಲ್ರೆಡಿ ನಿಮ್ ಪಾರ್ಟ್ನರ್ ಒಂದು ಸ್ಟೇಬಲ್ ಲೈಫ್ ಇದೆ ಅವ್ರಿಗೆ. ಸಕ್ಸಸ್ ಸಿಕ್ಕಿದೆ ಅವ್ರ ಲೈಫಲ್ಲಿ. ಎಲ್ಲ ಇದೆ. ನೀವೊಬ್ರು ಬಂದ್ಬಿಟ್ರೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಅವ್ರ ಜೀವನ ಸ್ಯಾಟಿಸ್ಫೈಡ್ ಹಂತಕ್ಕೆ ತಲುಪುತ್ತೆ ಅಂತ ಅನ್ಕೋತಾ ಇದಾರೆ ಅವ್ರು. ಈ ಪರ್ಸನ್ಗೆ ಅಂತ ಏನು ಬೇರೆ ಪ್ರಾಬ್ಲಮ್ಸ್ ಇಲ್ಲ. ನೀವ್ ಇಲ್ದೇ ಇರೋದ್ ಬಿಟ್ರೆ ಅವ್ರ ಲೈಫಲ್ಲಿ ನಂಗೆ ಬೇರೆ ಏನು ಅಂತದ್ ಕಾಣಿಸ್ತಿಲ್ಲ ಗೈಸ್. ನೀವು ಹೋದ್ರೆ ಯು ವಿಲ್ ಬಿ ಓಕೆ ಅಂಡ್ ಯು ವಿಲ್ ಬಿ ಆಲ್ ರೈಟ್. ತುಂಬಾ ಖುಷಿಯಾಗಿರ್ತಾರೆ. ನಿಮ್ನ ತುಂಬಾ ಪ್ರೀತಿಸ್ತಾರೆ. ಸ್ವಲ್ಪ ಕಾಂಪಿಟೇಟಿವ್ ಎನರ್ಜಿ ಇದೆ, ಅದನ್ನ ಬಿಟ್ರೆ ಇನ್ನೇನೂ ನೆಗೆಟಿವ್ ಇಲ್ಲ. ಫೈಲ್ ಆದಷ್ಟು ಬೇಗ ನಿಮ್ಮ ಹತ್ರ ಅಪ್ರೋಚ್ ಮಾಡ್ತಾರೆ ಗೈಸ್. ಜಾಸ್ತಿ ಏನೋ ಅವ್ರಿಗೆ
ಬರ್ಡನ್ ನನ್ಗೇನು ಕಾಣಿಸ್ತಾ ಇಲ್ಲ. ನಿಮ್ಮ ಬಗ್ಗೆ ಓವರ್ ಥಿಂಕ್ ಮಾಡ್ತಿದ್ದಾರೆ ಅಷ್ಟೆ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಆದಷ್ಟು ಬೇಗ ಅಪ್ರೋಚ್ ಮಾಡ್ತಾರೆ ಗೈಸ್. ಫೈಲ್ 2 ಇನ್ನೊಂದಷ್ಟು ಮೆಸೇಜಸ್ ತಗೊಳ್ಳೋಣ. ಯೂನಿವರ್ಸ್, ಫೈಲ್ 2 ಪರ್ಸನ್ ಲೇಟ್ ನೈಟ್ ಥಾಟ್ಸ್ ಏನು? ಫೈಲ್ 2 ಪರ್ಸನ್ನ ನಿನ್ನೆ ರಾತ್ರಿಯ ಭಾವನೆಗಳು. ಅವ್ರಿಗೆ ಕ್ಲಾರಿಟಿ ಸಿಕ್ಕಿದೆ ನಿಮ್ಮ ಬಗ್ಗೆ, ಏನೋ ಸತ್ಯ ಗೊತ್ತಾಗಿದೆ. ಡಿಟರ್ಮಿನ್ಡ್ ಆಗಿ ನಿಮ್ಮ ಹತ್ರ ಬಂದೇ ಬರ್ತಾರೆ ಗೈಸ್. ನೋಡಿ, ಡಿಟರ್ಮಿನೇಷನ್. ನಿಮ್ಮನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಯಾರಿಂದ ಅಂತ ಗೊತ್ತಿಲ್ಲ. ನಿಮ್ಮನ್ನ ಪ್ರೊಟೆಕ್ಟ್ ಮಾಡಬೇಕು, ಡಿಟರ್ಮಿನೇಷನ್ ತಗೊಂಡು ನಿಮ್ಮ ಹತ್ರ ಬರ್ತಾ ಇದ್ದಾರೆ. ಮತ್ತೆ ಅವ್ರಿಗೆ ಕ್ಲಾರಿಟಿ ಮತ್ತೆ ಸತ್ಯ ಗೊತ್ತಾಗಿದೆ. ಓಕೆ, ಅದಕ್ಕೆ ನಿಮ್ ಕಂಡ್ರೆ ಇನ್ನೂ ಪ್ರೀತಿ ಜಾಸ್ತಿ ಆಗಿದೆ, ರೆಸ್ಪೆಕ್ಟ್ ಜಾಸ್ತಿ ಆಗಿದೆ. ಹಾರ್ಟ್, ಅವರ ಹಾರ್ಟ್, ನಾನು ಏನ್ ಹೇಳ್ದೆ, ತುಂಬಾ ಆಪ್ಷನ್ಸ್ ಇದೆ ಅವ್ರಿಗೆ ಅಂತ. ನೋಡಿ, ತುಂಬಾ ಅವ್ರಿಗೆ ಆಪ್ಷನ್ಸ್ ಇದ್ರು ನೀವು ಒಬ್ಬರೇ ಅವ್ರ ಹಾರ್ಟ್ ಕೀ ಓಪನ್ ಮಾಡಕ್ ಸಾಧ್ಯ ಅಂತ ಹೇಳ್ತಿದ್ದಾರೆ. ರಿಪೀಟ್ ಆಯ್ತು ಗೈಸ್. ಕನ್ಫರ್ಮೇಶನ್ ಸಿಕ್ತಾ? ಖುಷಿನಾ? ಪೋಕರ್ ಫೇಸ್. ಅವರು ನಾನೇನ್ ಹೇಳ್ದೆ, ಈ ತರ ಬರ್ಡನ್ ಇಂದ ಹಿಂಗ್ ಬರ್ಬೇಕು ಅಂತ ಅವರು ಆಕ್ಷನ್ ತಗೋಬೇಕು ಅಂತ ಅನ್ಕೋತಾ ಇದ್ದಾರೆ. ರಿಸ್ಕ್ ಆದ್ರೂ ಪರವಾಗಿಲ್ಲ, ಆಕ್ಷನ್ ತಗೋತಾರೆ. ಎಷ್ಟೇ ಸ್ಟ್ರಗಲ್ ಮಾಡ್ತಿದ್ರು ಆಕ್ಷನ್ ತಗೊಂಡು ನಿಮ್ಮ ಹತ್ರ ಬರ್ಬೇಕು ಅಂತ ಅನ್ಕೋತಿದ್ದಾರೆ. ಎಷ್ಟೇ ರಿಸ್ಕ್ ಆಗ್ಲಿ ಬರ್ತಾರೆ ಗೈಸ್, ಬಂದೇ ಬರ್ತಾರೆ. ಲವ್, ಲವರ್ಸ್ ಕಾರ್ಡ್, ಲವ್, ಅನ್ಕಂಡೀಷನಲ್ ಪ್ರೀತಿ ಇದೆ ನಿಮ್ಮ ಮೇಲೆ. ಅಟ್ರಾಕ್ಷನ್ ಇದೆ, ಅಫೆಕ್ಷನ್ ಇದೆ. ತುಂಬಾ ಪ್ರೀತಿ ಮಾಡ್ತಾರೆ ಗೈಸ್. ವಾವ್. ನಿಮ್ ಕಡೆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಜಾಸ್ತಿನೇ ಇದೆ. ನಿಮ್ ಜೊತೆ ಡೇಟ್ಗೆ ಹೋಗ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ ಅವ್ರು. ತುಂಬಾ ಅಟ್ರಾಕ್ಟ್ ಮಾಡ್ತೀರಾ ನೀವು ಅವ್ರನ್ನ. ತುಂಬಾ ಟೆಂಪ್ಟ್ ಆಗ್ತಾರೆ, ಅಷ್ಟಿಷ್ಟ ಅನ್ಕೊಂಡ್ರೆ. ನೀವು ಸ್ವಲ್ಪ ಔಟ್ಡೇಟೆಡ್ ಥಿಂಕಿಂಗ್ ಇರ್ಬೋದು. ನೀವು ಸ್ವಲ್ಪ ಕಂಡೀಷನ್ಸ್ ಹಾಕ್ತಿದ್ರಿ ಅನ್ಸುತ್ತೆ ಅವ್ರಿಗೆ ಮುಂಚೆಯಿಂದನು. ಅವ್ರು ಅದನ್ನೆಲ್ಲ ನೆನ್ಸ್ಕೊತಿದ್ದಾರೆ ನಿಮ್ ಬಗ್ಗೆ. ಹಳೆ ಕಾನ್ವರ್ಸೇಷನ್ಸ್, ನಿಮ್ ಜೊತೆ ಮಾತಾಡಿದ್ದು, ಕಳ್ದಿದ್ ಕ್ಷಣ, ಅವೆಲ್ಲ ತುಂಬಾ ನೆನ್ಸ್ಕೊತಿದ್ದಾರೆ. ಅವ್ರ ತಲೆಯಲ್ಲಿ ನಿನ್ನೆ ರಾತ್ರಿ ನಿಮ್ ಬಗ್ಗೆ ತುಂಬಾ ಯೋಚನೆ ಮಾಡಿದ್ದಾರೆ. ಅವ್ರಿಗೆ ನ್ಯೂ ಬಿಗಿನಿಂಗ್ ಬೇಕು. ಇವೆಲ್ಲ ಏನೇನ್ ಪ್ರಾಬ್ಲಮ್ಸ್ ಅವ್ರದ್ದು ನೀವು ಕಮ್ಯುನಿಕೇಟ್ ಮಾಡ್ತಾ ಇರ್ಬೋದು, ಇಲ್ಲ ಅವ್ರು ಕಮ್ಯುನಿಕೇಟ್ ಮಾಡ್ತಾ ಇರ್ಬೋದು, ಅದರಿಂದೆಲ್ಲ ಆಚೆ ಬಂದು ನ್ಯೂ ಬಿಗಿನಿಂಗ್ ಬೇಕು ಅವ್ರಿಗೆ. ಹೊಸ ಹೊಸ ಲೈಫ್ ಬೇಕು ನಿಮ್ ಜೊತೆ ಅಂತ ತುಂಬಾ ಅನ್ಕೊತಿದ್ದಾರೆ. ವಾವ್, ನೈಸ್. ನಿಮ್ ಬಗ್ಗೆನೇ ಯೋಚನೆ ಮಾಡಿದ್ದಾರೆ ನಿನ್ನೆ ರಾತ್ರಿ. ಓಕೆನಾ? ಖುಷಿನಾ? ಅವ್ರಿಗೆ ಬೇರೆ ಏನೋ ಥಾಟ್ಸೇ ಇಲ್ಲ ತಲೆಯಲ್ಲಿ. ನಿಮ್ ಬಿಟ್ರೆ ನಿಮ್ ಜೊತೆ ಕಳ್ದಿರೋ ಅಂತ ಒಳ್ಳೆ ಮೆಮೊರಿ, ಹೊಸ ಫ್ರೆಶ್ ಸ್ಟಾರ್ಟ್ ಕೇಳ್ಕೊತಾ ಇದಾರೆ ಅಷ್ಟೆ. ನೀವು ಓಪನ್ ಅಪ್ ಆಗ್ತಿಲ್ಲ ಅಂತ ಇದೆ ಅವ್ರ ತಲೆಯಲ್ಲಿ. ಯೂನಿವರ್ಸ್, ಇನ್ನೊಂದಷ್ಟು ಮೆಸೇಜ್ ಕೊಡಿ. ಫೈಲ್ 2 ಪರ್ಸನ್ ಕಡೆಯಿಂದ. ಐ ಕಾಂಟ್ ಲೆಟ್ ಗೋ ಆಫ್ ಯು. ನೋಡಿ, ನಾನು ಆಗ್ಲೇ ಏನ್ ಹೇಳ್ದೆ, ತುಂಬಾ ಕಾಂಪಿಟೇಷನ್ ಇದೆ ಅಂತ. ನಿಮ್ನ ಬಿಟ್ಕೊಡಕ್ ಅವ್ರಿಗೆ ಇಷ್ಟ ಇಲ್ಲ ಗೈಸ್. ಬಿಟ್ಕೊಡಲ್ಲ, ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಬೇರೆಯವ್ರನ್ನ. ಐ ಕಾಂಟ್ ಎಕ್ಸ್ಪ್ರೆಸ್ ಮೈ ಸೆಲ್ಫ್. ಅವ್ರು ಇನ್ನೂ ನಿಮ್ಗೆ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ. ಇಷ್ಟೆಲ್ಲ ಫೀಲಿಂಗ್ಸ್ ಇದ್ರು ನಿಮ್ಗೆ ಎಕ್ಸ್ಪ್ರೆಸ್ ಮಾಡಿಲ್ಲ, ಬಿಕಾಸ್ ನೀವು ನಿಮ್ ಫೀಲಿಂಗ್ಸ್ನ ಹೈಡ್ ಮಾಡ್ತಿದ್ದೀರಲ್ಲ. ಸೊ ಅವರು ಹಿಂದೇಟಾಗ್ತಿದ್ದಾರೆ. ದಿಸ್ ಲವ್ ಇಸ್ ಕ್ರೇಜಿ. ನಾನು ಏನಂದೆ, ಅವ್ರಿಗೆ ಆಬ್ಸೆಷನ್, ಪ್ಯಾಷನೆಟ್ ಎನರ್ಜಿ, ಫೈರ್ ಎನರ್ಜಿ ಇದೆ ಅಂತ ಹೇಳಿಲ್ವಾ? ಅವ್ರಿಗಿದೇನು ಈ ಪ್ರೀತಿ ಫುಲ್ ಕ್ರೇಜಿ ಅನಿಸ್ತಿದೆ ಅವ್ರಿಗೆ. ಯಾರ ಮೇಲೂ ಈ ತರ ಅವ್ರಿಗೆ ಫೀಲ್ ಆಗಿಲ್ಲ. ನಾನು ಏನಂದೆ, ಇಲ್ಲಿ ಬರ್ಡನ್ ಫೀಲ್ ಆಗ್ತಿದೆ ಅವ್ರಿಗೆ, ಓವರ್ ಥಿಂಕ್ ಮಾಡ್ತಿದ್ದಾರೆ ಅನ್ನಲ್ಲ. ಅವ್ರ ಲೈಫ್ ಸದ್ಯದ ಪರಿಸ್ಥಿತಿಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಲೈಫಲ್ಲಿ. ಬಟ್ ಹಿ ಡೋಂಟ್ ಕೇರ್, ಹಿ ಆರ್ ಶಿ ಡೋಂಟ್ ಕೇರ್ಸ್. ನೀವ್ ಇಂಪಾರ್ಟೆಂಟ್ ಅಷ್ಟೇ ಅವ್ರಿಗೆ. ಐ ಡೋಂಟ್ ವಾಂಟ್ ಟು ಬಿ ಹೂ ಐ ಯೂಸ್ ಟು ಬಿ. ಅವ್ರ ಮುಂಚೆ ಏನಿದ್ರು ಅದಾಗ್ಬಾರ್ದು. ನಾನು ಇಲ್ಲಿ ಏನ್ ಹೇಳ್ದೆ, ಇಲ್ಲಿ ನ್ಯೂ ಬಿಗಿನಿಂಗ್ ಅಂತ ಹೇಳಿದ್ನಲ್ಲ, ಕಾಫಿನ್, ಅದನ್ನ ಕೇಳ್ಕೊತಾ ಇದ್ದಾರೆ. ನಿಮಗೆ ಇನ್ನೂ ಒಳ್ಳೆ ವ್ಯಕ್ತಿ, ಅವ್ರ ಮುಂಚೆ ಏನಿದ್ರು ಅದಕ್ಕಿಂತ ಒಳ್ಳೆ ವ್ಯಕ್ತಿಯಾಗಿ ನಿಮ್ ಹತ್ರ ಬರ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಖುಷಿನಾ? ಐ ಆಮ್ ದ ಮ್ಯಾನ್. ನಿಮ್ಮ ಪರ್ಸನ್ ಅವರೇ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ವ್ಯಕ್ತಿ ಅವರೇ ಅಂತ ಅವರು ಎಲ್ಲಾರ್ಗೂ ಹೇಳ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ ಗೈಸ್. ಓಕೆನಾ? ಯೂನಿವರ್ಸ್ ಕಡೆಯಿಂದ
ಫೈಲ್ 2ಗೆ ಏನ್ ಮೆಸೇಜ್ ಇದೆ ನೋಡೋಣ. ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಏನ್ ಗೈಡೆನ್ಸ್ ಇದೆ? ವೈಟಿಂಗ್ ಫಾರ್ ಯುವರ್ ಮೆಸೇಜ್. ಆ ವ್ಯಕ್ತಿನೂ ನಿಮ್ಮ ಮೆಸೇಜ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ನೀವೇನ್ ವೆಯ್ಟ್ ಮಾಡ್ತಿದ್ದೀರಾ ಅವರು ವೆಯ್ಟ್ ಮಾಡ್ತಿದ್ದಾರೆ. ಸೊ ನೀವು ವೆಯ್ಟ್ ಮಾಡೋದು ನಿಲ್ಸಿ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಓಕೆ, ಸ್ಟಾರ್ಸ್ ಕಾಂಟ್ ಶೈನ್ ವಿತೌಟ್ ಡಾರ್ಕ್ನೆಸ್. ಸ್ಟಾರ್ಸು ಯಾವತ್ತೂ ಶೈನ್ ಆಗಲ್ಲ ಕತ್ಲೆ ಇಲ್ಲ ಅಂದ್ರೆ. ಸೊ ಕತ್ಲೆ ಆದ್ಮೇಲೆ ಬೆಳಕು ಬಂದೇ ಬರುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಓಕೆನಾ? ಅವ್ರ ನೈಟ್ ನಿಮ್ ಬಗ್ಗೆ ಪಾಸಿಟಿವ್ ಆಗೇ ಥಿಂಕ್ ಮಾಡ್ತಿದ್ದಾರೆ ಅಂತ ಏಂಜಲ್ಸ್ ಹೇಳ್ತಾ ಇರೋದು. ಇದು ನೀವು ನಿಮ್ಮನ್ನ ಸ್ಟಾರ್ ತರ ಥಿಂಕ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಓಕೆನಾ? ನಿಮ್ಮ ಪರ್ಸನ್ ಯಾವ ಸಾಂಗ್ ನ ನಿಮ್ಗೆ ಡೆಡಿಕೇಟ್ ಮಾಡಕ್ ಇಷ್ಟಪಡ್ತಾರೆ ನೋಡಿ. ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಫೈಲ್ 2 ಪರ್ಸನ್ ಯಾವ ಸಾಂಗ್ ನ ಅವ್ರಿಗೆ ಡೆಡಿಕೇಟ್ ಮಾಡಕ್ ಇಷ್ಟಪಡ್ತಾರೆ ನೀವು? ನೀನಂದ್ರೆ ನನಗಿಷ್ಟ, ಆ ನಗುವಂದ್ರೆ ನನಗಿಷ್ಟ. ನೋಡಿ, ನೀವಂದ್ರೆ ಅವ್ರಿಗೆ ತುಂಬಾ ಇಷ್ಟ ಅಂತ ಆಲ್ರೆಡಿ ನಾನು ಹೇಳ್ಬಿಟ್ಟಿದ್ದೀನಿ. ತುಂಬಾ ಪ್ರೀತಿ ಇದೆ, ಡೀಪ್ ಫೀಲಿಂಗ್ ಇದೆ ಅಂತ. ಆ ಸಾಂಗ್ ನೋಡಿ ನಿಮ್ಗೆ ನಿಮ್ ಪರ್ಸನ್ ಕಡೆಯಿಂದ ಇನ್ನೂ ತುಂಬಾ ಮೆಸೇಜಸ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ನಿಮ್ಗೆ ಈ ರೀಡಿಂಗ್ ಸ್ವಲ್ಪ ಆದ್ರೂ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಗೈಸ್. ನಿಮ್ದು ಒಂದೊಂದು ಸಬ್ಸ್ಕ್ರಿಪ್ಷನ್ ನಂಗೆ ತುಂಬಾ ತುಂಬಾ ಮ್ಯಾಟ್ರ್ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೃಷ್ಣಂ ವಂದೇ ಜಗದ್ಗುರು.